ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸದಾಗಮೈಕವಿಜ್ಞೇಯಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷಸದ್ಗುಣಂ. ವಿಶೇಷಣಾನಿ ಯಾನೀಹ ಕಥಿತಾನಿ ಸದುಕ್ತಿಭಿಃ ಸಾಧಯಿಷ್ಯಾಮಿ ತಾನ್ನೇವ ಕ್ರಮಾತ್ ಸಜ್ಜನ ಸಂವಿದೆ. ಏನಾಯ್ತೀಗ? ಕಿಂಚ ವಿಶಿಷ್ಟಸ್ಯ ಶುದ್ಧಸ್ಯ ವಾ ಸಂಸಾರಃ. ಶುದ್ಧಸ್ಯ ಸಂಸಾರ ಇತ್ಯುಕ್ತೆ ಸ್ವವ್ಯಾಹತಿಃ. ಕಿಂಚ ಏನಾಯ್ತೀಗ? ಶುದ್ಧ ಬ್ರಹ್ಮನಿಗಲ್ಲ, ಅವನು ಉಪಾಧಿಯಿಂದಾಗ ಅಶುದ್ಧನಾಗ್ತಾನೆ, ಅವನಿಗೆ ಸಂಸಾರ. ಶುದ್ಧ ಬ್ರಹ್ಮನಿಗೆ ಸಂಸಾರ ಇಲ್ಲ, ಆದ್ದರಿಂದ ಬ್ರಹ್ಮನಿಗೆ ದೋಷ ಬರಲಿಲ್ಲ ಅಂತ ಹೇಳಿದರೆ ಹೇಳ್ತಾರೆ. ಹಾಗಲ್ಲ. ಕಿಂಚ ವಿಶಿಷ್ಟಸ್ಯ, ವಿಶಿಷ್ಟಸ್ಯ ಉಪಾಧಿ ವಿಶಿಷ್ಟಸ್ಯ ಅಂತ ಅರ್ಥ. ಉಪಾಧಿಯಿಂದ ಒಳಗೂಡಿದಂತಹ ಬ್ರಹ್ಮನಿಗೆ ಸಂಸಾರವೋ ಅಥವಾ ಬೇರೆಯವನಿಗೋ. ಶುದ್ಧಸ್ಯ ವಾ ಸಂಸಾರ. ಶುದ್ಧಸ್ಯ ಸಂಸಾರ ಇತ್ಯುಕ್ತೆ ಸ್ವವ್ಯಾಹತಿ. ಶುದ್ಧನಿಗೆ ಸಂಸಾರ ಅಂತ ಹೇಳಿದರೆ ಶುದ್ಧ ಹೇಗಾಗ್ತಾನೆ? ಶುದ್ಧನಿಗೆ ಸಂಸಾರ ಅಂತ ಹೇಳೋದಾದರೆ ಯಾವಾಗಲೂ ಶುದ್ಧ, ಯಾವಾಗಲೂ ನಿತ್ಯ ಸಂಸಾರಿ ಆಗಬೇಕಾಗುತ್ತೆ. ಆಗಲೂ ನಿತ್ಯ ಸಂಸಾರನೇ ಆಗ್ತಾನೆ. ಗೊತ್ತಾಯ್ತಾ? ವಿಶಿಷ್ಟಸ್ಯ ಇತ್ಯುಕ್ತೆ ವಿಶಿಷ್ಟೋ ಅನ್ಯಃ ಸ ಏವವ. ಹಾಗಲ್ಲ. ವಿಶಿಷ್ಟ ಬ್ರಹ್ಮನಿಗೆ, ಉಪಾಧಿ ವಿಶಿಷ್ಟನಾದ ಬ್ರಹ್ಮನಿಗೆ ಸಂಸಾರ ಅಂದರೆ ವಿಶಿಷ್ಟ ಯಾರು? ಇವನೇನೋ ಬೇರೆಯವನು. ಬೇರೆಯವನು ಅಂತ ಒಪ್ಪಿಕೊಟ್ರೆ ಅದ್ವೈತ ಹಾನಿ. ಅವನೇ ಅಂತ ಒಪ್ಪಿಕೊಟ್ರು ಸೈವ ತೇದುಕ್ತೋ ಶೇಷ ದೋಷ. ಶುದ್ಧನೋವನೇ ವಿಶಿಷ್ಟವನವನೇ ಅಂತ ಹೇಳಿದಾಗಾಯಿತು. ಆದ್ದರಿಂದ ಶುದ್ಧನಿಗೆ ಒಪ್ಪಿದರೂ ನಿತ್ಯ ಸಂಸಾರ, ವಿಶಿಷ್ಟನಿಗೆ ಒಪ್ಪಿದರೂ ನಿತ್ಯ ಸಂಸಾರ. ಸಂಸಾರ ಪರಿಹಾರ ಆಗಲಿ ಅಂಥೇಳಿ ನಾವು ಬ್ರಹ್ಮಜ್ಞಾನ ಪಡೀಲಕ್ಕೆ ಹೋದರೆ ಆ ಬ್ರಹ್ಮನಿಗೆ ಏನಾಗಿದೆ ಈಗ? ಸಂಸಾರ ನಿತ್ಯ ಸಂಸಾರವಾದ್ದರಿಂದ ಉಪಯೋಗ ಇಲ್ಲ. ಅನ್ಯಶ್ಚೇ ನಿತ್ಯೋ ಅನಿತ್ಯೋವ. ಇಲ್ಲ ಬೇರೆಯವನಿಗೆ ಅಂದರೆ ಯಾರು? ನಿತ್ಯನೋ ಅನಿತ್ಯನೋ. ಅನಿಶ್ಚತೆ ನಾಶ ಏವ ತಸ್ಯ ನ ಮೋಕ್ಷ. ಅನಿತ್ಯನಿಗೆ ನಾಶ ಅಂತ ಹೇಳಿರೋದ್ರಿಂದ ಸಂಸಾರ ಅಲ್ಲ, ಅವನೇ ಹೋಗಿಬಿಡ್ತಾನೆ. ರೋಗ ಹೋಗಲಿ ಅಂತ ಸೇರಿಸಿದ್ರೆ ಏನಾಯ್ತು ಈಗ? ರೋಗಿನೇ ಹೋದಾಗಾಯಿತು, ಭಾರಿ ಡೇಂಜರ್. ನಿತ್ಯ ಅಂದರೆ ನಿತ್ಯತ್ವೇ ಚ ಭೇದಸ್ಯ ಸತ್ಯತ್ವಂ ಮೋಕ್ಷೋಪಿ ತಸ್ಯ ಮೋಕ್ಷೇಪಿ ತಸ್ಯ ಭಾವ. ಇಲ್ಲ ನಿತ್ಯನೂ ವಿಶಿಷ್ಟನೂ ಬೇರೆಯವನಾಗಿದ್ದಾನೆ ಅಂತ ಹೇಳಿದರೆ ದ್ವೈತ ಒಪ್ಪಿದಾಗಾಯ್ತಲ್ಲ. ಮತ್ತೆ ಹಾಗಿದ್ದರೆ ತಸ್ಯ ಮೋಕ್ಷೇಪಿ ತಸ್ಯ ಭಾವಾತ್. ಇಲ್ಲಿ ದ್ವೈತ ಸಿದ್ಧವಾದ ಮೇಲೆ ಮೋಕ್ಷ ಆದಮೇಲೆ ಕೂಡ ಏನಿರಬೇಕು? ಅವನಿಗೆ ದ್ವೈತ ಇರಬೇಕು. ಗೊತ್ತಾಯ್ತಾ? ಮೊದಲಿರೋ ದ್ವೈತ ಕಂಟಿನ್ಯೂ ಆಯಿತು. ಇಲ್ಲ ಹೋದರೆ ದ್ವೈತ ಇಲ್ಲವೇ ಇಲ್ಲ. ಸಂಸಾರ ನಿತ್ಯ ಸಂಸಾರ ಕಂಟಿನ್ಯೂ. ಅಂದರೆ ಯಾವ ಆ್ಯಂಗಲಲ್ಲಿ ಯೋಚನೆ ಮಾಡಿದರೂ ಕೂಡ ಏನು ಅವಾಯ್ಡ್ ಮಾಡೋಕ್ಕಾಗ್ತಾ ಇಲ್ಲ ಅವರಿಗೆ? ಸಂಸಾರವನ್ನು ಅವಾಯ್ಡ್ ಮಾಡೋಕ್ಕಾಗ್ತಾ ಇಲ್ಲ. ಅಂದರೆ ಅದು ಮುಕ್ತಿಗೋಸ್ಕರ ಶಾಸ್ತ್ರ ಅಂತ, ಕೊನೆಗೆ ಸಂಸಾರಕ್ಕೋಸ್ಕರ ಗಂಟು ಬಿದ್ದಾಗಾಯಿತು. ಸ್ವರೂಪ ಮಾತ್ರಸ್ಯ ಅಭೇದ ಉಪಾಧಿ ಭಿನ್ನ ಏವ ಇತ್ಯಂಗಿ ಉಪಾಧಿ ಭಿನ್ನ ಏವ ಇತ್ಯುಕ್ತೆ ಇತ್ಯಂಗೀಕಾರೇ ಸ್ವರೂಪಮೇವ ಉಪಾಧಿ ಸಂಬದ್ಧಮಿತಿ ನ ತಸ್ಯ ಶುದ್ಧತ್ವಂ. ನೋಡಿ, ಸ್ವರೂಪತಃ ಅಭೇದ, ಸ್ವರೂಪ ಮಾತ್ರಸ್ಯ ಅಭೇದ, ಉಪಾಧಿಯಿಂದಾಗಿ ಭೇದ. ಅದೇ ಪದ ಮತ್ತೆ ಮತ್ತೆ ಉಪಯೋಗಿಸ್ತಾರೆ. ಅದಕ್ಕೆ ಹೇಳ್ತಾರೆ, ಹಾಗಿದ್ದರೆ ಅವನಿಗೆ ಉಪಾಧಿ ಸಂಬದ್ಧಮಿತಿ ನ ತಸ್ಯ ಶುದ್ಧತ್ವ. ಸದಾ ಸ್ವರೂಪದಲ್ಲಿ ಉಪಾಧಿ ಇರೋದರಿಂದ ಬೇರೆ ಕಡೆಯಿಂದ ಬಂದರೆ ಸಮಸ್ಯೆ ಇದೆ. ಸ್ವರೂಪದಲ್ಲಿ ಇದೆ ಅಂದರೆ ಉಪಾಧಿ ಯಾವಾಗಲೂ ಇರೋದರಿಂದ ತಸ್ಯ ಶುದ್ಧ ನ ತಸ್ಯ ಸಂಬದ್ಧಮಿತಿ ನ ತಸ್ಯ ಶುದ್ಧತ್ವ. ಶುದ್ಧತ್ವ ಎಲ್ಲಿಂದ ಬಂತ? ಹಾಗಿದ್ದರೆ ನಿತ್ಯ ಸೂತಕ ಅಂದಾಗಾಯಿತು. ಬರೀ ಸೂತಕ ಆದರೆ ಹೋಗುತ್ತೆ, ನಿತ್ಯ ಸೂತಕ ಅಂದರೆ ಹೋಗೋದೇ ಇಲ್ಲ ಅಂತ ಆಯಿತು. ಅಶುದ್ಧ ಸ್ವಭಾವಸ್ಯ ನ ಕದಾಚಿತ್ ಶುದ್ಧತ್ವಮಿತಿ ನ ಚ ತತ್ಪಕ್ಷಃ. ಒಂದು ಸರ್ತಿ ಅಶುದ್ಧ ಸ್ವಭಾವ ಅಂತ ಆದಮೇಲೆ ಅವನಿಗೆ ಶುದ್ಧತ್ವ ಬರೋದೇ ಇಲ್ಲ ಅಂತ ಬೇರೆಯವರೊಂದು ಥಿಯರಿ ಇದೆ. ಒಂದು ಸರ್ತಿ ಅಶುದ್ಧ ಅಂತಾದರೆ ಏನಾಗೋದಿಲ್ಲ ಅಂದಮೇಲೆ ಭೇದ ಒಪ್ಪಬೇಕು, ಇಲ್ಲ ಇವನೇ ಅಶುದ್ಧ ಅಂತ ಕರಿಬೇಕು. ಎರಡರಲ್ಲಿ ಒಂದು. ಶುದ್ಧನೇ ಅಶುದ್ಧನಾಗ್ತಾನೆ, ಶುದ್ಧ ಅಶುದ್ಧರ ಭೇದ ಒಪ್ಪಿದರೆ ದ್ವೈತ, ಇಲ್ಲದೆ ಹೋದರೆ ಸ್ವರೂಪತಃ ಅವನಿಗೆ ಅಸ್ತಿತ್ವನೇ ಹೊರಟೋಯ್ತು.
ಅದು ಅದ್ವೈತ ಶಾಸ್ತ್ರಕ್ಕೆ ಹೊರಟು ಶೂನ್ಯತ್ವ ಬಂದಾಗಾಯಿತು. ಬರಬೇಕಂತ ಅದೇ ಅವರಿಗೆ ಕೊನೆಗೇನು ಬೇಕಾಗಿದೆ? ಶೂನ್ಯತ್ವ ಅನ್ನೋ ಪದನ ಬೇರೆ ರೀತಿಯಲ್ಲಿ ಉಪಯೋಗಿಸ್ತಾರೆ ಹೊರತು ಬೇರೆ ರೀತಿ ಅಲ್ಲ. ಹಿರಣ್ಯಕಶಿಪು ಸಾವಿರಾರು ರೀತಿ ಹೊರ ಕೇಳಿದ, ಹೊರಗೆ ಸಾವು ಬೇಡ, ಒಳಗೆ ಸಾವು ಬೇಡ ಅಂಥೇಳಿ. ಅವನ ಉದ್ದೇಶ ಏನಿತ್ತು? ಸಾವು ಬೇಡ ಅನ್ನೋದಾಗಿತ್ತು. ಆ ರೀತಿಯಲ್ಲೇ ಇವ್ರಿಗೆ ಏನು ಒಪ್ಲಕ್ಕೆ ತಯಾರಿಲ್ಲ, ಭೇದ ಒಪ್ಲಕ್ಕೆ ತಯಾರಿಲ್ಲ. ನಾವು ದ್ವೈತಿ ಆಗಿಬಿಡ್ತಾನೆ, ಅಭೇದ ಒಪ್ಪಿಟ್ಬಿಟ್ರೆ ಶೂನ್ಯ ಒಪ್ಪಿಟ್ಟು ಬೌದ್ಧನ ಆಗಿಬಿಡ್ತಾನೆ. ಸೊ ಇನ್ಬಿಟ್ಟಿನ ಪದ ತಂದರು. ಆ ಪದ ಎಂಥದ್ದದು? ಸೇವ್ ಮಾಡೋಕ್ಕಾಗಲಿಲ್ಲ ಪದಕ್ಕೆ. ಇಲ್ಲ ಏನಾಗಿ ಉಳಿಬೇಕು ಅವರು? ಇಲ್ಲ ದ್ವೈತಕ್ಕೆ ಬರಬೇಕು, ಇಲ್ಲ ಬೌದ್ಧರಾಗಬೇಕು ಹೊರತು ಸಪ್ರೇಟಾಗಿ ಇರ್ಲಿಕ್ಕೆ ಬರೋದಿಲ್ಲ. ಬೌದ್ಧರ ಆಗಿಬಿಟ್ರೆ ಆಗೇನಂತ ಹೇಳಾಗಿಲ್ಲ. ಬೌದ್ಧ ಅವೈದಿಕ ಅಂತ ಖಂಡನೆ ಮಾಡಿಬಿಟ್ಟಿದ್ದಾರೆ, ಹಾಗೆ ಖಂಡನೆ ಮಾಡಿದ್ದಾರೆ, ಫಾಲೋ ಮಾಡೋಂಗಿಲ್ಲ. ಇದನ್ನು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿಗೆ ಹೋಯ್ತಾರೆ ಈಗ? ಒಪ್ಪಾರು, ಇದನ್ನು ಬಿಡ್ಲಾರು. ಎರಡು ಇಲ್ಲ, ಬುದ್ಧರ ಶಿಷ್ಯ ಆಗಬೇಕಲ್ಲ ಬೌದ್ಧರ ಶಿಷ್ಯ ಆಗಬೇಕು. ಇವತ್ತು ಬುದ್ಧ ಜಯಂತಿ ಮಧ್ವ ಜಯಂತಿ ಎರಡು ಒಂದೇ ಬರೋದು ಸಾಮಾನ್ಯ. ಬುದ್ಧ ಅನ್ನೋದು ಮೋಹಕ ರೂಪ, ಮಧ್ವ ಅಂಬೋದು ತಾರಕ ರೂಪ. ಅದು ಪರಮಾತ್ಮನ ರೂಪ, ಇದು ವಾಯುದೇವರ ರೂಪ. ಇದು ಅರ್ಥ ಮಾಡಿಕೊಂಡ್ರೆ ಒಟ್ಟು ಸಾರಾಂಶ ಇಷ್ಟೇ. ಬುದ್ಧ ಮತದಿಂದ ಮಧ್ವ ಮತದವರೆಗೂ ಡೆವಲಪ್ಮೆಂಟ್ ಅಷ್ಟೇ. ಇಲ್ಲ ಎಕ್ಸ್ಟ್ರೀಮ್ ಆಪೋಸಿಟ್ ಅಂದರೆ ಬುದ್ಧ, ಅದಕ್ಕೆ ಎಕ್ಸ್ಟ್ರೀಮ್ ಆಪೋಸಿಟ್ ಅಂದರೆ ಮಧ್ವ, ಎರಡೇ. ಸೊ ಎರಡು ಪರಮಾತ್ಮನ ಮತನೇ. ಏಮೇ ಮತಮಿದಂ ನಿತ್ಯಂ ಅನುತಿಷ್ಠಂತಿ ಮಾನವಾಹ. ಅದು ಕೃಷ್ಣ ಮತ, ಬುದ್ಧ ಮತ. ಇನ್ನು ಬುದ್ಧ ಮತದ ಒಳಗಿನ ಅರ್ಥ ದ್ವೈತನೇ. ಮತ್ತೆ ತಾತ್ಪರ್ಯ ಕೊನೆಗೆ ಹೇಳ್ತಾರೆ, ಬುದ್ಧ ಮತದಲ್ಲಿ ಏನೇ ಹೇಳಿದ್ದಾರೆ ಶುದ್ಧ ದ್ವೈತ. ಅದು ಮೇಲ್ನೋಟಕ್ಕೆ ಹೇಗೆ ಕಾಣಿಸುತ್ತದೋ ಶೂನ್ಯ ಮತ ಕಾಣಕ್ಕೆ. ಆ್ಯಕ್ಚುಲಿ ಶೂನ್ಯ ಮತ ಅಲ್ಲ, ಅದು ಅಪೆರೆಂಟ್ಲಿ ಶೂನ್ಯ ಮತ. ಒಳಗೆ ತೊಗೊಂಡಾಗದು ಪೂರ್ತಿ ಮಧ್ವ ಮತ. ಅದರಲ್ಲಿ 37ನೇ ಕೊನೆಗೆ ಅಂದ ಮಾಡಿ ಉಪಸಂಹಾರ ಮಾಡೋದು ಆಚಾರ್ಯ. ಬೌದ್ಧ ಮತಕ್ಕೂ ಶುದ್ಧ ಬೌದ್ಧ ಮತಕ್ಕೂ ಮಧ್ವ ಮತಕ್ಕೂ ಏನೂ ವ್ಯತ್ಯಾಸ ಇಲ್ಲ. ಮತ್ತು ಅದೇ ಅಶುದ್ಧ ಬೌದ್ಧ ಮತಕ್ಕೂ ಅದ್ವೈತಕ್ಕೂ ಏನೂ ವ್ಯತ್ಯಾಸ ಇಲ್ಲ. ಹೀಗಾಗಿ ಅಲ್ಲಿಗೆ ಎಂಡಾಯಿತು ಕೊನೆಗೆ. ಪ್ರಶಾಂತ ವಿದ್ಯಾ ಒಳಗಿನ ಅರ್ಥ, ಪ್ರಶಾಂತ ವಿದ್ಯೆ ಐತಿ. ಈಗ ಹೇಳ್ತಾರೆ, ಇಲ್ಲ ನೀವು ಇದನ್ನು ಕೇಳ್ತೀರಿ. ಉಪಾಧಿ ಉಪಾಧಿ ಮಿಥ್ಯಾತ್ವಾಂಗೀಕಾರೇ ಚ ಅನ್ಯೋನ್ಯಾಶ್ರಯತ್ವಾದಯೋ ದೋಷಾವುಕ್ತಾ. ಇಲ್ಲ ಉಪಾಧಿಯಿಂದ ಬರುತ್ತೆ ಅಂತ ಏನು ಹೇಳಕ್ಕೆ ಹೊರಟ್ರೆ ಎಲ್ಲ ದೋಷ ಹೇಳಿಯಾಗಿದೆ. ಈಗಲೇ ಉಪಾಧಿ ಖಂಡನಲ್ಲೂ ಹೇಳಿಯಾಯಿತು, ನಿಮ್ಮನ್ನೇ ಇದನ್ನೆಲ್ಲ ಹೇಳಿಯಾಗಿದೆ ಈಗಾಗಲೇ. ನಚ ಅನಾದಿ ಕರ್ಮಭೇದಾತ್ ಭೇದ. ಇಲ್ಲ ಉಪಾಧಿ ಭೇದ ಅಂದರೆ ಏನೋ ತಿಳ್ಕೊಂಬಿಟ್ರಿ, ಹಾಗೆ ಹೇಳೋದಿಲ್ಲ ನಾವು. ಅನಾದಿ ಕರ್ಮದಿಂದಾಗಿ ಭೇದ. ಅನಾದಿಗೆ ಮತ್ತೇನು ಅನಾದಿಗೆ ಇಲ್ಲಿ ಹೇಳಬೇಕು ಮನೆಗೆ. ಅದು ಸ್ವರೂಪ ಹೌದಲ್ಲೋ ಪ್ರಶ್ನೆ ಬರುತ್ತೆ. ಸ್ವರೂಪ ಅಂತ ಒಪ್ಕೊಂಡ್ರೆ ಸಮಸ್ಯೆ ದೊಡ್ಡದಾಯಿತು, ಭೇದ ಒಪ್ಕೊಂಡ್ರೆ ದ್ವೈತ ಮತ ಬಂತು. ಔಪಾಧಿಕ ಭೇದ ಸಿದ್ಧೌ ಕರ್ಮಭೇದ ಸಿದ್ಧಿ ತತ್ಸಿದ್ಧೌ ಚ ತತ್ಸಿದ್ಧಿ ಇತಿ ಅನ್ಯೋನ್ಯಾಶ್ರಯತ್ವಾ. ಮೊದಲು ಏನು ಸಿದ್ಧ ಮಾಡಬೇಕು ನೀವೀಗ? ಔಪಾಧಿಕ ಭೇದ ಅಂತ ಸಿದ್ಧ ಆದರೆ ಕರ್ಮಭೇದ ಸಿದ್ಧಿ ಆಗುತ್ತೆ. ಕರ್ಮಭೇದ ಬರೋದು ಯಾವಾಗ? ವ್ಯಕ್ತಿಭೇದ ಬಂದರೆ. ವ್ಯಕ್ತಿಭೇದ ಎಲ್ಲಿ ಬರಬೇಕೀಗ? ಉಪಾಧಿಯಿಂದ ಬರಬೇಕು. ಅದು ಪ್ರಶ್ನೆ ಕೇಳಿಯಾಗಿದೆ ಈಗಾಗಲೇ. ಆ ಪ್ರಶ್ನೆ ಅದೇ ಪ್ರಶ್ನೆನ ಬೇರೆ ರೀತಿ ನೀವು ಉತ್ತರ ಕೊಡಬೇಕಾದ್ರೆ ನಾವು ಬೇರೆ ರೀತಿ ಖಂಡನೆ ಮಾಡ್ತೀವಿ ಅಷ್ಟೇ ಹೊರತು ಪರಿಹಾರ ಮಾತ್ರ ಆಗಲಿಲ್ಲ ಅದರಿಂದ. ಕರ್ಮಭೇದ ಸಿದ್ಧಿ ನಮಗೆಲ್ಲ ಯಾವುದಕ್ಕೆ ಕೊಡುತ್ತೆ ಅಂದರೆ ಎಲ್ಲ ಅದು ಸತ್ಯ ಒಪ್ಕೊಂಡಿರೋದು ನಾವು. ಭೇದ ಸತ್ಯ, ಇವನು ಸ್ವರೂಪ ಅಜ್ಞಾನ ಸತ್ಯ, ಎಲ್ಲ ಒಪ್ಕೊಂಡು ನಮ್ಗೆ ಯಾವ ಸಮಸ್ಯೆನೂ ಬರೋದೇ ಇಲ್ಲ. ಕರ್ಮಭೇದ ಸಿದ್ಧಿ ಸಿದ್ಧೌ ಚ ತತ್ಸಿದ್ಧಿ ರೀತಿ ಅನ್ಯೋನ್ಯ ಆಶ್ರಯತ್ವಾತ್. ಮೊದಲು ಔಪಾಧಿಕ ಭೇದ ಸಿದ್ಧೌ ಕರ್ಮಭೇದ ಸಿದ್ಧಿ. ಔಪಾಧಿ ಸಿದ್ಧವಾಗಿ ಔಪಾಧಿಕ ಭೇದ ಸಿದ್ಧವಾದರೆ ಕರ್ಮಭೇದ ಸಿದ್ಧಿಯಾಗತ್ತೆ. ತತ್ಸಿದ್ಧವು ಕರ್ಮಭೇದ ಸಿದ್ಧವು ತತ್ಸಿದ್ಧಿ ಔಪಾಧಿಕ ಭೇದ ಸಿದ್ಧಿ ಇತಿ ಅನ್ಯೋನ್ಯಾಶ್ರಯತ್ವಾತ್. ಅದೇ ಇಂಟರ್ಡಿಪೆಂಡೆನ್ಸ್ ಅಂದ್ರೆ. ಇಂಟರ್ಡಿಪೆಂಡೆನ್ಸ್ ಅಂದ್ರೇನು? ಎ ಈಸ್ ಡಿಪೆಂಡೆಂಟ್ ಆನ್ ಬಿ, ಬಿ ಈಸ್ ಡಿಪೆಂಡೆಂಟ್ ಆನ್ ಎ. ಅದೇನಂತಾರೆ? ಅನ್ಯೋನ್ಯಾಶ್ರಯ. ಎ ಈಸ್ ಡಿಪೆಂಡೆಂಟ್ ಆನ್ ಹಿಮ್ಸೆಲ್ಫ್, ಅವಾಗೇನಾಗುತ್ತೆ? ಆತ್ಮಾಶ್ರಯ. ಅತಃ ಸರ್ವಪ್ರಮಾಣ ವಿರುದ್ಧತ್ವಾತ್ ನ ಅಭೇದೇ ಶುಚಿತಾತ್ಪರ್ಯಂ ತಥೋ ಅನಂತ ದೋಷ ದುಷ್ಟತ್ವಾತ್. ಎಷ್ಟು ದೋಷ? ಅದೇ ಅನಂತ ದೋಷ ದುಷ್ಟತ್ವಾತ್ ಗ್ರಂಥಬಹುತ್ವಂ ಸ್ಯಾದಿತ್ತೇವ ಉಪರಮ್ಯತೆ. ಅಥೋ ಅನಂತ ದೋಷ ದುಷ್ಟತ್ವಾತ್. ಅದಕ್ಕೆ ಎರಡು ಅರ್ಥ. ಅನಂತ ದೋಷ ಅಂದರೆ ಕೊನೆಯಿಲ್ಲದ ದೋಷ ಇದೆ ನಿಮಗೆ. ಕೊನೆಯಿಲ್ಲದ ದೋಷ ಅಂದ್ರೇನು? ಉತ್ತರ ಕೊಡಲಿಕ್ಕೆ ಅಸಾಧ್ಯವಾದ ದೋಷ ಇರೋದರಿಂದಾಗಿ ಇದು ಸರಿಯಲ್ಲ. ಇನ್ನೊಂದು ಅನಂತ ಅನ್ನೋದು ಕ್ವಾಲಿಟಿ, ಅದು ಕ್ವಾಂಟಿಟಿ. ಈಗ ಇಂಥವು ಎಷ್ಟಿವೆ? ಬೇಕಾದಷ್ಟಿವೆ. ಇನ್ಯೂಮರಬಲ್ ಅಂತ ಒಂದು ಅರ್ಥ, ಗೊತ್ತಾಯ್ತಾ? ಇನ್ಯೂಮರಬಲ್ ಇದು ಕ್ವಾಂಟಿಟೇಟಿವ್, ಅದು ಕ್ವಾಲಿಟೇಟಿವ್. ಕ್ವಾಲಿಟಿಯಲ್ಲಿ ಉತ್ತರ ಇಲ್ಲೇ ಇಲ್ಲ ನಿಮ್ಮ ಪ್ರಶ್ನೆಗೆ, ಅಂಥ ದೋಷ ನಿಮಗೆ ಬರುತ್ತೆ. ಉತ್ತರ ಕೊಡಲಿಕ್ಕಾಗದೇ ಇರತಕ್ಕಂಥ ದೋಷ ಅಂತ ಇಲ್ಲದ ದೋಷ. ಇನ್ನೊಂದು ಅಂಥ ಸಂಖ್ಯೆ ಇಲ್ಲದ ದೋಷ, ಕ್ವಾಂಟಿಟೇಟಿವ್ ಆಯಿತು.
ಅನಂತ ದೋಷ ದುಷ್ಟತ್ವಾತ್ ಗ್ರಂಥ ಬಹುತ್ವ ಅಂದು ಹೇಳಿಬಿಡಿ ಹೋಗಲಿ ಅದನ್ನು ಕೇಳಿಬಿಡ್ತೀವಿ ಅಂದರೆ ಗ್ರಂಥ ಬಹುತ್ವಂಶಾದಿತ್ಯೇ ಈಗಾಗಲೇ ಗ್ರಂಥ ದೊಡ್ಡದಾಗಿದೆ, ಇಷ್ಟನ್ನೇ ಓದೋದಿಲ್ಲೇ ಇಲ್ಲ, ಪೂರ್ತಿ ಓದೋದಿಲ್ಲಿದ್ರು ಕೂಡ ವಿದ್ಯಾಪೀಠಗಳಲ್ಲಿ ಪೂರ್ತಿ ಟೆಕ್ಸ್ಟ್ ಅಲ್ಲ ಇದು, ಪಾರ್ಟ್ಲಿ ಅಷ್ಟೇ. ಆದ್ದರಿಂದ ಇನ್ನು ಮುಂದೆ ಆದರೆ ಓದೋದಿಲ್ಲ ಅಂಥೇಳಿ ಏನು ಮಾಡೋದಿಲ್ಲ, ಹೇಳೋಕ್ಕೆ ಹೋಗಿಲ್ಲ. ಗ್ರಂಥ ಬಹುತ್ವಂಶಾದಿತ್ಯೇವ ಉಪರಮ್ಯತೆ ಅತಃ ಸರ್ವ ಪ್ರಮಾಣ ವಿರುದ್ಧತ್ವಾತ್. ಮೊದಲೇ ಅರ್ಥಕ್ಕೆ ಉಪರಮ್ಯತೆಯೇ, ಪರಿಹಾರವಿಲ್ಲ ದೋಷ ಅಂತ ಹೇಳಿದ ಮೇಲೆ ಉಪರಮ್ಯತೆ ಮುಗಿದೋಯ್ತು. ಇನ್ನು ಹೇಳಿದ್ರೆ ಅದನ್ನೇ ಹೇಳಬೇಕು, ಮುಗಿದೋಯ್ತು. ಇನ್ನು ಹೆಚ್ಚಿರೋದ್ರಿಂದ ಹೇಳೋಕ್ಕೋರು ಕೊನೆ ಇಲ್ಲ, ಆದ್ದರಿಂದ ಹೇಳೋದಿಲ್ಲ. ಅದು ಕೊನೆ ಇದೆ ಆದ್ದರಿಂದ ಹೇಳೋದಿಲ್ಲ, ಕೊನೆ ಇಲ್ಲ ಆದ್ದರಿಂದ ಹೇಳೋದಿಲ್ಲ. ಶ್ರುತಿ ತಾತ್ಪರ್ಯಂ ಅತಃ ಸರ್ವ ಪ್ರಮಾಣ ವಿರುದ್ಧತ್ವ ತನ್ನ ಅಭೇದೇ ಶ್ರುತಿ ತಾತ್ಪರ್ಯಂ. ದೇರ್ಫಾರ್ ಅಭೇದದಲ್ಲಿ ಶ್ರುತಿ ತಾತ್ಪರ್ಯ ಇಲ್ಲ. ಯಾವುದರಲ್ಲಿದೆ? ತಾತ್ಪರ್ಯ ಅಂತ ಹೇಳಿದ್ರಿಂದ ಅಪರೆಂಟ್ ವಾಕ್ಯ ಇದೆ, ಅದು ತಾತ್ಪರ್ಯ ಅಲ್ಲ. ತಾತ್ಪರ್ಯತ ಒಂದು ವಾಕ್ಯನೂ ಇಲ್ಲ. ಭೇದದಲ್ಲಿ ಮಾತ್ರ ಎಲ್ಲ ವಾಕ್ಯಗಳು ಇವೆ, ಅಪರೆಂಟ್ಲಿ ಇವೆ, ತಾತ್ಪರ್ಯತನೂ ಇವೆ. ಶ್ರುತಿ ತಾತ್ಪರ್ಯಂ ಸರ್ವಶಬ್ದ ಅವಾಚ್ಯಸ್ಯ ಲಕ್ಷಣಾಪಿ ನಾ ದೃಷ್ಟೇತಿ ನ ತಸ್ಯ ಶಾಸ್ತ್ರ ಗಮ್ಯತ್ವಂ ಅಥವಾ ಅವಾಚ್ಯತ್ವಾದ ಅಜ್ಞೇಯತ್ವಾತ್ ಶೂನ್ಯಮೇವ ತದಿತಿ ಪ್ರಾಪ್ತಂ. ಸರ್ವಶಬ್ದ ಅವಾಚ್ಯಸ್ಯ ಲಕ್ಷಣಾಪಿ ನ ದೃಷ್ಟ. ನೋಡಿ, ನಾವು ಬ್ರಹ್ಮನ ಬಗ್ಗೆ ಅವಾಚ್ಯ ಅಂತ ಹೇಳಿದ್ದೇವೆ, ಕರೆಕ್ಟು. ಇದು ತಪ್ಪು ತಿಳ್ಕೊಳ್ಳಿ. ಅವಾಚ್ಯ ಅಂತ ಹೇಳಿದರೆ ವಾಚ್ಯನಲ್ಲ ಅಂತ ಅರ್ಥ. ಲಕ್ಷ್ಯ ಹೌದು. ಲಕ್ಷ್ಯ ಅಂದ್ರೇನು? ಲಕ್ಷಣಾವೃತ್ತಿಯಿಂದ ಗಮ್ಯ. ಉದಾಹರಣೆಗೆ ಗಂಗಾಯಾಮ್ ಘೋಷಃ ಅಂತ ಹೇಳಿದಾಗ ಗಂಗಾಯಾಮ್ ಅರ್ಥ ಸರ್ಕಲ್ಲಲ್ಲೇ ಮನೆ. ಸರ್ಕಲ್ಲಲ್ಲೇ ಮನೆ ಹೇಗಿರುತ್ತೆ? ಮನೆ ಇದ್ದರೆ ಸರ್ಕಲ್ ಅಲ್ಲ, ಸರ್ಕಲ್ ಇದ್ದರೆ ಮನೆ ಅಲ್ಲ. ಗೊತ್ತಾಯ್ತಾ? ಸರ್ಕಲಲ್ಲಿ ಮನೆ ಹೇಗಿರುತ್ತೆ? ಅದಕ್ಕೇನು ಹೇಳಬೇಕೀಗ? ಮಲ್ಲೇಶ್ವರಂ ಸರ್ಕಲ್ನಲ್ಲೇ ಮನೆ ಅಂದರೆ ಅರ್ಥ ಇದು ವೆರಿ ಕ್ಲೋಸ್ ಟು ಇತ್ತು ಅಂತ. ಸೊ ಗಂಗಾಯಾಮ್ ಘೋಷ ಅಂದರೆ ಗಂಗೆಯಲ್ಲಿ ಮನೆ ಅಂದರೆ ಗಂಗಾ ತೀರದಲ್ಲಿ ಮನೆ ಅಂತ. ಯಾಕೆ ಗಂಗಾ ತೀರದಲ್ಲಿ ಅನ್ಬಹುದಲ್ಲ, ಗಂಗಾಯಾಮ್ ಅಂತ ಯಾಕೆ ಅನ್ಬೇಕು? ಇಷ್ಟೆಲ್ಲ ಕಷ್ಟಪಡೋದಕ್ಕಿಂತ ಲಾಘವಾಗ್ತಿತ್ತು. ಗಂಗಾಯಾಮ್ ಘೋಷ ಅಂತ ಯಾಕೆ ಹೇಳಿದರು? ಗಂಗಾ ತಟೆ ಹೊಡೆದು ಹೇಳ್ಬೋದಾಗಿತ್ತಲ್ಲ. ಹೇಳಿ, ಏನು ಹೇಳಬೇಕು ಉತ್ತರ ಅದಕ್ಕೆ? ಈ ರೀತಿ ಉದಾಹರಣೆಗೆ ಮಲ್ಲೇಶ್ವರ ಬನ್ನಿ, ಸರ್ಕಲ್ ಹತ್ರ ಮನೆ ಇದೆ. ಬೆಂಗಳೂರಲ್ಲಿ ಹತ್ತಿರ ಅಂದರೆ 3-4 ಕಿಲೋಮೀಟ್ರ್ ಅಂತ ಅರ್ಥ. ಗೊತ್ತಾಯ್ತಾ? ಓ ಭಾಳ ಅದಕ್ಕೆ ಸರ್ಕಲ್ಲಲ್ಲೇ ಮನೆ ಅಂದರೆ ಏನರ್ಥ ಆಗುತ್ತೆ ಈಗ? ವೆರಿ ಕ್ಲೋಸ್ ಅಂತ ಅರ್ಥ. ಅತಿ ಸಾಮೀಪ್ಯ ಬರುತ್ತೆ. ಅತಿ ಸಾಮೀಪ್ಯ ಬರಲಿಕ್ಕೆ ಮಾತಾಡ್ತಾರೆ. ಗೊತ್ತಾಯ್ತಾ? ಅತಿ ಸಾಮೀಪ್ಯ ಅದು ಯಾವಾಗ ಬರುತ್ತೆ? ಅಲ್ಲೇ ಅಂತ ಹೇಳಿಬಿಡಿ. ಅಲ್ಲೇ ಅಂತ ಹೇಳಿದರೆ ಬರುತ್ತೆ. ಹತ್ತಿರ ಅಂದರೆ ಎಷ್ಟು ಬೇಕಾರಾಗಿಬಿಡ್ಬೋದು. ಅವನು ಯಾವುದೋ ದೃಷ್ಟಿಯಲ್ಲಿ ಹತ್ತಿರ ಅಂತ ಹೇಳಿರ್ತಾರೆ. ಅರ್ಥ ಆಯ್ತಾ? ಇವತ್ತು ಬೆಂಗಳೂರು ಮೈಸೂರು ಭಾರಿ ಹತ್ತಿರ, ಡೆಲ್ಲಿಯಲ್ಲಿ ಕೂತಲ್ಲಿ ಮಾತಾಡಿದರೆ ಡೆಲ್ಲಿ ಕೂತ್ರೆ ವೆರಿ ವೆರಿ ನಿಯರ್, ಆದರೆ ಇಲ್ಲಿ ಬಂದಾಗ ಭಾರಿ ದೂರ. ಅದು ರಿಲೇಟಿವ್ ಆಗುತ್ತೆ. ಇದು ಹಾಗಲ್ಲ, ವೆರಿ ಕ್ಲೋಸ್ ಅಂತ ಅರ್ಥ ಬರುತ್ತೆ. ಅದಕ್ಕೋಸ್ಕರ ಜೊತೆಗೆ ಇನ್ನೊಂದು ಅನುಕೂಲ ಏನು ಗೊತ್ತಾ? ರೀತಿ ಹೇಳಿದಾಗ ಅತಿ ಸಾಮೀಪ್ಯ ಒಂದು, ಪಾವಿತ್ರ್ಯ ಒಂದು. ಗಂಗೆಯಲ್ಲೇ ಮನೆ ಅಂತೇಳಿ ಶುದ್ಧವಾಗಿರುತ್ತೆ, ಒಳ್ಳೆ ಪಾವನಂಶ, ಕೋಲ್ಡಾಗಿರುತ್ತೆ, ಸೆಕೆಗೆ ಇರೋದು ಇಲ್ಲ, ಅನೇಕ ಅರ್ಥ ಬರುತ್ತೆ. ಅದು ಶೈತ್ಯ ಪಾವನತ್ವಾದಯ ಅಂತ ಹೇಳ್ತಾರೆ. ಪಾವನತ್ವ ಸರ್ಕಲ್ಲೇ ಮನೆ ಅಂದರೆ ಅರ್ಥ ಏನು? ಬೇಕಾದ ಸಮಯ ಅಲ್ಲೇ ಸಿಗುತ್ತೆ, ಬೇಕಾದ್ದಲ್ಲ ಅಂತ ಅರ್ಥ. ಮೆಡಿಕಲ್ ಶಾಪಿಂದ ಹಿಡಿದು ತರಕಾರಿ ಅಂಗಡಿವರೆಗೂ ಸಿಗುತ್ತೆ. ಇಷ್ಟೆಲ್ಲ ಅರ್ಥ ಯಾವಾಗ ಬರುತ್ತೆ? ಸರ್ಕಲ್ಲಲ್ಲೇ ಅಂತ ಹೇಳಿದಾಗ ಬರುತ್ತೆ. ಅದಕ್ಕೆ ಲಕ್ಷಣಾವೃತ್ತಿಗೆ ಏನು ಕೃತ್ಯ ಬಂತೀಗ? ಅದಕ್ಕೆ ಲಕ್ಷಣ ಹೇಳೋದು ಪ್ರಯೋಜನ ಬಂತು. ಏನು ಪ್ರಯೋಜನ? ಇಷ್ಟೆಲ್ಲ ಹೇಳೋದ್ರ ಬದಲು ಗಂಗಾಯಾಮ್ ಅಂತ ಹೇಳಿದ್ದಕ್ಕೆ ಅಷ್ಟೆಲ್ಲ ಬಂದೋಯ್ತು. ಅದು ಲಕ್ಷಣ ಯಾವಾಗ ಏನು ಬರೋದು ಗೊತ್ತಾ? ಲಕ್ಷಣ ಡೆಫಿನೇಷನ್ ಇರೋದೇ ಹಾಗೆ. ಮುಖ್ಯಾರ್ಥ ಬಾಧೆ ತದ್ಯೋಗೆ ರೂಢಿತೋ ಅಥ ಪ್ರಯೋಜನ ಲಕ್ಷಣ. ಇಲ್ಲ ರೂಢಿ ಇರಬೇಕು, ಇಲ್ಲ ಪ್ರಯೋಜನ ಇರಬೇಕು. ಗೊತ್ತಾಯ್ತು? ರೂಢಿ ಏನು? ಹಾಗೆ ಹೇಳೋ ಪದ್ಧತಿ ಬಂದಿದೆ ಅಂತ ಅರ್ಥ. ಸರಿ, ಪ್ರಯೋಜನ ಕೊಡಬೇಕು ನೀವೀಗ. ಏನು ಪ್ರಯೋಜನ? ಹತ್ತಿರ ಇದೆ, ಇವೆಲ್ಲ ಪ್ರಯೋಜನಗಳು. ಇಲ್ಲದೆ ಸುಮ್ಮನೆ ಉಪಯೋಗಿಸಿದ್ರೆ ವೇಸ್ಟ್ ಅದು. ಅಷ್ಟೆಲ್ಲ ಪದ ಸೇವಾಯ್ತು ಈಗ ನಿಮಗೆ. ಅದಕ್ಕೋಸ್ಕರ ಗಂಗಾಯಾಮ್ ಸರ್ಕಲ್ಲೇ ಅಂತ ಹೇಳಿದಾಗ ಆಯಿತು. ಇಲ್ಲೇನಿದೆಯಪ್ಪ ನಿಮ್ಮ ಪ್ರಕಾರ? ಈಗ ನಮ್ಮ ಬ್ರಹ್ಮ ಲಕ್ಷ್ಯ ವಾಚ್ಯನಲ್ಲ. ನಾವು ಲಕ್ಷ್ಯ ವಾಚ್ಯನಲ್ಲ ಅಂತಷ್ಟು ಏನೇನೋ ಬೈದುಬಿಡ್ತೀರಿ ನಮ್ಮನ್ನು. ಲಕ್ಷ್ಯ ಅಂತ ಒಪ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ದಡ್ಡ, ಒಂದು ಪದ ಲಕ್ಷ್ಯ ಹೋಗ್ಬೇಕಾದ್ರೆ ನಮ್ಮಲ್ಲಿ ಏನಾಗಿರ್ಬೇಕದು? ವಾಚ್ಯ ಆಗಿರಬೇಕು. ಇವೆಲ್ಲ ಆಚಾರ್ಯ ಹೇಳಿದ ಮೇಲೆ ಜನಕ್ಕೆ ಯೋಚನೆ ಮಾಡೋಕ್ಕೆ ಶುರುವಾಗಲ್ಲ. ಯಾವುದು ಸರ್ವಥಾ ಅವಾಚ್ಯ ಅನ್ನೋದೇನಾಗೋದಿಲ್ಲ. ಉದಾಹರಣೆಗೆ ಗಂಗಾಯಾಮ್ ಘೋಷ ಅಂತ ಹೇಳಿದ, ಅದಕ್ಕೆ ಅರ್ಥ ಏನಪ್ಪ? ಗಂಗೆಯಲ್ಲಿ, ಗಂಗಾ ತೀರದಲ್ಲಿ ಅಂತ ಅರ್ಥ. ಈ ಲಕ್ಷ್ಯ ಯಾವುದೀಗ? ಗಂಗಾ ತೀರ. ವಾಚ್ಯ ಯಾವುದು? ಗಂಗಾ ಪ್ರವಾಹ. ಗಂಗಾ ಪ್ರವಾಹ ವಾಚ್ಯ, ಗಂಗಾ ತೀರ ಲಕ್ಷ್ಯ. ನೋಡಿದರೆ ಆ ಗಂಗಾ ತೀರ ವಾಚ್ಯ ಅಲ್ಲ, ಲಕ್ಷ್ಯ. ಕರೆಕ್ಟು. ಆದರೆ ಗಂಗಾ ತೀರದಿಂದ ವಾಚ್ಯ ಅದು. ಅರ್ಥ ಆಯ್ತಾ?
ಗಂಗಾತೀರ ಶಬ್ದದಿಂದ ಗಂಗಾತೀರ ವಾಚ್ಯವಾಗಿದ್ದರಿಂದ ಗಂಗಾಯಾಮ್ ಪದದಿಂದ ಲಕ್ಷ್ಯ ಆಯಿತು. ಅದು ವಾಚ್ಯವೇ ಅಲ್ಲದೆ ಹೋಗಿ, ಉದಾಹರಣೆಗೆ ಗಂಗಾಯಮನ ಶೂನ್ಯ ಅಂತ ಅರ್ಥ ಮಾಡ್ತೀರಾ? ಮಾಡೋದಿಲ್ಲ. ಗಂಗಾ ಯಮುನಾ ತೀರೆ ಅಂತ ಕೂಡ ಮಾಡಬಾರ್ದು. ಗಂಗಾಯಮ್ ಘೋಷ ಯಮುನಾ ತೀರೆ ಅಲ್ಲ, ಗಂಗಾ ತೀರೆ ಅಂತ ಅರ್ಥ ಮಾಡಬೇಕು. ಏನು ಬಿಟ್ಟರೆ ನೀವೀಗ ಗಂಗಾ ಪದ ಬಿಡಲಿಲ್ಲ, ಪ್ರವಾಹ ಬಿಟ್ಟು ತೀರ ತೊಗೊಂಡಿದ್ದೀರ ಅಷ್ಟೇ. ನಿಮ್ಮಲ್ಲಿ ಎಲ್ಲ ಬಿಡಬೇಕಲ್ಲ ಅವು, ನಿಮ್ಮಲ್ಲಿ ಯಾವುದೂ ಇಲ್ಲೇ ಇಲ್ಲ. ಸರ್ವಥಾ ವಾಚ್ಯನಾದವನಿಗೆ ಏನು ಬರೋದಿಲ್ಲ? ಲಕ್ಷ್ಯತ್ವನೇ ಬರೋದಿಲ್ಲ. ಅದೆಲ್ಲ ಭಾಷೆಯಲ್ಲಿ ಒಂದೇ ಮಾತ್ರ ಸರ್ವಶಬ್ದ ಅವಾಚ್ಯಸ್ಯ ಲಕ್ಷಣಾಯುಕ್ತೇ, ಅದು ಭಾಷ್ಯದ ಮಾತು. ಇದು ತತ್ವನಿರ್ಣಯದ ಮಾತು. ನೋಡಿ, ಸರಿಯಾಗಿ ವಾಕ್ಯ ಹೋದರೆ ಅರ್ಥ ಆಗುತ್ತೆ. ಸರ್ವಶಬ್ದ ಅವಾಚ್ಯಸ್ಯ ಲಕ್ಷಣ. ಗಂಗಾ ತೀರ ಗಂಗಾ ಶಬ್ದದಿಂದ ವಾಚ್ಯ ಇದೆ ಅಂದರೆ ಗಂಗಾ ಶಬ್ದ ವಾಚ್ಯತ್ವ ಬಂತು ಅದಕ್ಕೆ. ಈಗ ಯಾವುದರಿಂದ ವಾಚ್ಯ ಅಲ್ಲ ಅಂತ ಹೇಳ್ತೀಯಲ್ಲ ಬ್ರಹ್ಮನನ್ನು. ಒಂದು ಪದ ಬ್ರಹ್ಮಶಬ್ದದಿಂದ ವಾಚ್ಯ ಅದು ಅಲ್ಲ. ಮತ್ತು ಹೇಗೆ ಲಕ್ಷ್ಯ ಆಗುತ್ತದು? ಇವೆಲ್ಲ ಏನು ಗೊತ್ತಾ, ಟೆಕ್ನಿಕಲಿ ಅರ್ಥ ಮಾಡಿಕೊಂಡ್ರೆ ಭಾರಿ ಸ್ವಾರಸ್ಯ. ಇಲ್ಲದವ್ರಿಗೆ ಕನ್ಫ್ಯೂಷನ್ ಭಾರಿ, ಅಷ್ಟೇ ಇತ್ತು. ಹೆವಿ ಕನ್ಫ್ಯೂಷನ್ ಇದೆ. ತುಂಬ ಜನಕ್ಕಾಗಿದ್ದು ಕನ್ಫ್ಯೂಷನ್ನೇ. ಕೊನೆಗೆ ಏನು ಮಾಡಿಬಿಟ್ರು ಅವರು? ತುಂಬ ಜನ ಒಂದು ಮಾತಾಡ್ತಾರೆ, ಉಪನ್ಯಾಸಕ್ಕೆ ಹೋಗಿದ್ದು ಭಾರಿ ಚೆನ್ನಾಗಿತ್ತು ಅಂತ ಹೇಳ್ಬಿಡ್ತಾರೆ. ಗೊತ್ತೇ ಏನು ಹೇಳಿದ್ರು ಗೊತ್ತಿಲ್ಲ. ಮತ್ತು ಭಾರಿ ಚೆನ್ನಾಗಿತ್ತು ಯಾಕೆ ಹೇಳಿದ್ರು ಇವರು? ಅದು ನಮಗೆ ಅರ್ಥ ಆಗಿಲ್ಲ ಅಂತ ಅನಿಸ್ಕೋಬಾರ್ದು ಅಂತ ಹೇಳೋದಕ್ಕೋಸ್ಕರ ಭಾರಿ ಚೆನ್ನಾಗಿತ್ತು. ಅದು ಏನು ಭಾರಿ ಕಷ್ಟದ ವಿಷಯ. ತರ್ಕದಾಟವಾದಿಗಳು ಭಾರಿ ಚೆನ್ನಾಗಿತ್ತು ಅಂದರೆ ಭಾರಿ ಅರ್ಥ ಆಗಿದೆ ಅಂತ ಆಯ್ತು ಇವರಿಗೆ. ತಾನು ಪಂಡಿತ ಅಂತ ಹೇಳ್ಕೊಂಡಾಗಾಯಿತು. ಇಲ್ಲಿ ತಾತ್ಪರ್ಯ ಅಂತ ಕೇಳಿದ್ರು. ಒಟ್ಟಿನ ಮೇಲೆ ಅವ್ರು ಕೇಳೋನು ಏನು ಮಾಡ್ತಾರೆ, ಈಗ ಅರ್ಥ ಆಯ್ತು ಅಂದ್ಬಿಡ್ತಾರೆ. ಅದಕ್ಕೆ ದಡ್ಡ ಅನಿಸ್ಕೊಳ್ಳೋಕೆ ಇಷ್ಟ ಇಲ್ಲ ಅವನಿಗೆ. ದಡ್ಡ ಇಷ್ಟ ಏನಾಗ ಅರ್ಥ ಆಯ್ತು ಅಂದ್ಬಿಡ್ತಾರೆ. ಅವನು ಪಕ್ಕದಾಗ ಏನು ಅರ್ಥ ಆಯಿತು, ಆಮೇಲೆ ಅಲ್ಲಿ ಒಂದು ಹೇಳ್ತಿಲ್ಲ, ಹೇಳೋದಿಲ್ಲ. ಇಲ್ಲಿ ಹೇಳಾಗಿಲ್ಲ ಅವನು ಅರ್ಥ, ಆಮೇಲೆ ಹೇಳ್ತಾನೆ ಹಂಗೂ ಅರ್ಥ ಆಗಿಲ್ಲ ಅಂತಾನೆ. ಇಲ್ಲಿ ಹೇಳೋದಿಲ್ಲ, ಅಲ್ಲಿ ಹಾಗೆ ಹೇಳ್ತಾರೆ. ಇದು ಮನುಷ್ಯರ ವೀಕ್ನೆಸ್. ಅದನ್ನು ಇದು ಮಾಡಿ ತುಂಬ ಸರ್ತಿ ಅಷ್ಟೇ. ಒಂದು ಹೇಳಿದ್ರೆ 20 ಸರ್ತಿ ಹೇಳಿದಾಗ ನೋಡಿ ಅರ್ಥ ಆಗಲಿಲ್ಲ, ಮತ್ತೆ ಅರ್ಥ ಹೇಳಿದ. ತುಂಬ ಸರ್ತಿ ಹೇಳಿದಾಗ ಅರ್ಥ ಆಗಲಿಲ್ಲ, ದಂಡ ಅಂತ ಆಗುತ್ತೆ ಅಂತೇಳಿ ಈಗ ಅರ್ಥ ಆಯ್ತು ಅಂದ್ಬಿಡ್ತಾರೆ. ಇವ್ರಿಗೂ ಈಗ ಅರ್ಥ ಆಗಿರುತ್ತೆ, ಅವ್ರಿಗೆ ಅರ್ಥ ಆಗಿಲ್ಲ ಅಂತ ಗೊತ್ತು, ಅವರಿಗೆ ಕನ್ಫ್ಯೂಸ್ ಆಗಿದೆ ಅಂತ ಗೊತ್ತು. ಕನ್ಫ್ಯೂಸ್ ಮಾಡೋರು ಹೇಳೋದೇ ಹಾಗೆ ಯಾವಾಗಲೂ ಕೂಡ. ಅರ್ಥ ಆಯ್ತಾ? ಇದು ನಡೆದೈತೆ ಹೀಗೆ. ಆದ್ದರಿಂದ ನೀವು ಲಕ್ಷ್ಯ ಶಬ್ದ ವಾಚ್ಯತ್ವ ಇಲ್ಲದಕ್ಕೆ ಲಕ್ಷ್ಯತ್ವ ಬರೋದಿಲ್ಲ. ಎಷ್ಟು ಬ್ಯೂಟಿಫುಲ್ ಆರ್ಗ್ಯುಮೆಂಟ್ ಗೊತ್ತಾ ಅವೆಲ್ಲ ಕೂಡ. ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಪಲ್ಟಿ ಹೊಡೆದ್ರೆ ಉತ್ತರ ಕೊಡೋಕ್ಕೆ ಬರೋದಿಲ್ಲ. ಈ ರೀತಿ ಅಟ್ಯಾಕ್ ಮಾಡಿದ್ದು ಆಚಾರ್ಯ. ಅದಕ್ಕೆ ಇವ್ರಿಗೆ ಭಾರಿ ದ್ವೇಷ ಬಂತು, ಭಾರಿ ಸಿಟ್ಟು ಬಂತು. ತುಂಬ ಸ್ಟ್ರಿಕ್ಟ್ ಇರ್ತಾರಲ್ಲ ಆಫೀಸರು, ಅವ್ನ ಕಂಡ್ರೆ ಭಾರಿ ಸಿಟ್ಟು ಬರುತ್ತೆ. ಗೊತ್ತಾಯ್ತಾ? ಅಡ್ಜಸ್ಟ್ ಆಗೋದಿಲ್ಲ ಅಲ್ಲಿ ಆ ಕಾಲಕ್ಕೆ. ಅವ್ನ ಕಂಡ್ರೆ ಭಾರಿ ಸಿಟ್ಟು, ಬೇಗ ಟ್ರಾನ್ಸ್ಫರ್ ಮಾಡಿಸಿಬಿಡ್ಬೇಕು ಅವನ್ನ, ಇಲ್ಲ ರಿಟೈರ್ ಮಾಡಿಸಿಬಿಡ್ಬೇಕು, ಈ ಥರ ಯೋಚನೆ ಮಾಡಿದ. ಆಚಾರ್ಯ ಬಗ್ಗೆ ಬರ್ಲಿಕ್ಕೆ ಇದೇ ಕಾರಣ. ಉಳಿದವ್ರು ಒಂದಲ್ಲ ಒಂದು ಸ್ಟೇಜಲ್ಲಿ ಏನಾದರೂ ಅವರು ಕಾಂಪ್ರಮೈಸ್ ಮಾಡ್ಕೊಬಿಟ್ರು. ಒಂದು ಸ್ಟೇಜಲ್ಲಿ ಗುಡ್ ಅನ್ಸ್ಕೊಂಡ್ಬಿಟ್ರು. ಕೊನೆಗೆ ಇವ್ರು ಬಿಡಲಿಲ್ಲ, ಮತ್ತೆ ಅದನ್ನೇ ಹೇಳ್ಕೊಂಡ್ರು ಕೊನೆಗೆ. ಆದ್ದರಿಂದಾಗಿ ಇವರಿಗೆ ಗುಡ್ ಅಲ್ಲಿಲ್ಲ, ಗುಡ್ ಬೈ ಅಂದ್ರೆ ಅಷ್ಟೇ ವ್ಯತ್ಯಾಸ. ಗುಡ್ ಅಂದರೆ ಒಪ್ಕೋಬೇಕು, ಗುಡ್ ಬೈ ಅಂತಾರೆ ದೂರ ಹೋಗ್ರಿ, ನಾವಾರ ಹೋಗ್ತೀವಿ ನೀವಾರ ಹೋಗ್ತೀವಿ ಅಂತ ಹೇಳಿದ್ರು ಅಷ್ಟೇ. ಅಥವಾ ಕೆಲವು ಟರ್ಮ್ಸನ್ನು ಇತ್ತೀಚೆಗೆ ನಮ್ಮವ್ರಿಗಿಂತ ಅವ್ರು ಚೆನ್ನಾಗಿ ಹೇಳ್ತಾರೆ. ಅವ್ರು ಹೇಳಿ ದಾಸ್ಕೋತು ನಾನ್ ಕಾಂಪ್ರಮೈಸಿಂಗ್ ಡ್ಯುಯಲಿಸಮ್ ಪದವಿ, ನಾನ್ ಕಾಂಪ್ರಮೈಸಿಂಗ್ ಡ್ಯುಯಲಿಸಮ್ ಅರ್ಥ. ಉಳಿದವ್ರನ್ನ ಕಾಂಪ್ರಮೈಸ್ ಮಾಡಿಕೊಂಡ್ರು ಒಂದು ಸ್ಟೇಜಲ್ಲಿ ಅಂತ ಅರ್ಥ. ಆಚಾರ್ಯ ಎಲ್ಲೂ ಮಾಡ್ಕೊಳ್ಳಿಲ್ಲ. ಆದ್ದರಿಂದ ಇದು ಅನ್ಹಲ್ ಟು ದಿ ಇಂಡಿಯನ್ ಫಿಲಾಸಫಿ. ಇವರೇ ಅಥವಾ ಭಾರಿ ಹೊಗಳ್ತಾರೆ ಅದನ್ನು. ಈ ರೀತಿಯಾಗಿ ಯಾರೂ ಅದ್ವೈತವನ್ನು ವಿಮರ್ಶೆ ಮಾಡಿರಲಿಲ್ಲ. ಅದ್ವೈತವರೊಬ್ಬರೇ ಮಾಡಿದ್ದು ಅಂತೇಳಿ ದಾಸಗುಪ್ತ ಕ್ಲಿಯರಾಗಿ. ಅಂದರೆ ಇವರಲ್ಲಿ ಏನು ಮಾಡ್ತಾರೆ ಗೊತ್ತಾ, ಮೊದಲೇ ಹೇಳಿದೆ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋದ್ರಿಂದ ಅದ್ರ ಬ್ಯೂಟಿ ಅರ್ಥ ಆಗ್ತದೆ. ಶಬ್ದ ಅರ್ಥ ಮಾಡ್ಕೊಂಡಾಗ ಅದಕ್ಕೆ ಲಿಮಿಟೇಷನ್ ಬರುತ್ತೆ, ಕಾನ್ಸೆಪ್ಟಿಗೆ ಲಿಮಿಟೇಷನ್ ಬರೋದಿಲ್ಲ. ಮತ್ತು ಒನ್ಸ್ ಫಾರ್ ಆಲ್ ಸಾಲ್ವ್ ಆಗೋಗುತ್ತೆ. ಅಥೋ ಅವಾಚ್ಯತ್ವಾತ್ ಅಜ್ಞೇಯತ್ವಾತ್ ಶೂನ್ಯಮೇವ ತದಿತಿ ವ್ಯಾಪ್ರಾಪ್ತಂ. ದೇರ್ಫೋರ್ ನಿಮ್ಮ ಬ್ರಹ್ಮ ಏನಾದ ಕೊನೆಗೆ ಹೇಳಿದ್ರು ನೋಡಿ, ಅವರು ಶೂನ್ಯ ಅಂತ, ನಾವು ಬ್ರಹ್ಮ ಅಂತೀವಿ. ವ್ಯತ್ಯಾಸ ಬಂತೋ ಇಲ್ವೋ? ಅದಕ್ಕೆ ಹೇಳ್ತಾ ಅವ್ರು ಶೂನ್ಯ ಶಬ್ದಕ್ಕೆ ಏನು ಅರ್ಥನೋ ಬ್ರಹ್ಮ ಶಬ್ದಕ್ಕೆ ಅದೇ ಅರ್ಥನೇ. ನಹಿ ನಾಮ್ನಿ ವಿಪ್ರತಿಪತ್ತಿ. ನೇಮ್ ಸೇಕ್ ಚೇಂಜ್ ಅಷ್ಟೇ ಹೊರತೋದು. ಆ್ಯಕ್ಚುಲಿ ಏನಲ್ಲ, ಕಾನ್ಸೆಪ್ಟ್ ಚೇಂಜ್ ಆಗಲಿಲ್ಲ, ಹೆಸರು ಬದಲಾಯಿತು. ಆದ್ದರಿಂದ ಅದು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ನಚ ಸ್ವೇನಾಪಿ ಜ್ಞೇಯತ್ವ ವಿರುದ್ಧತೆ ತೈಗೋಳಿ ಓಡಿ ಹಾಳಾಗೋಗಲಿ ಕೊನೆ ಪಕ್ಷ. ಅವ್ರು ಹೀಗೆ ಹೇಳ್ಬೋದು ನೋಡಿ, ಶೂನ್ಯ ಅನ್ನೋದು ಇಲ್ಲೇ ಇಲ್ಲ. ಅದು ನಮ್ಮ ಬ್ರಹ್ಮ ಇದ್ದಾನೆ, ಬೇರೆಯವ್ರಿಗೆ ಅರ್ಥ ಆಗೋದಿಲ್ಲ, ಅವನಿಗೆ ಅರ್ಥ ಆಗುತ್ತೆ ಅಂತ ಹೇಳೋದು. ಶೂನ್ಯಕ್ಕೆ ಜಡ ಪದಾರ್ಥ, ಅದಕ್ಕೆ ಅರ್ಥ ಆಗುತ್ತೆ. ನಮ್ಮ ಬ್ರಹ್ಮ ಹಾಗಲ್ಲ, ತನಗೆ ಅರ್ಥ ಆಗ್ತಾನೆ ಅಂತ ಕೇಳಿದರೆ ಇನ್ನೊಬ್ರಿಗೆ ಅರ್ಥ ಆಗಲ್ಲ. ಮಾತಿಗೆ ಅರ್ಥನೇ ಇಲ್ಲ. ಯಾಕೆ? ಇನ್ನೊಬ್ರು ಇಲ್ಲೇ ಇಲ್ಲ, ಅದರಿಂದ ರೂಲ್ಡ್ ಔಟ್. ಅದು ಅವನಿಗೆ ಅರ್ಥ ಆಗುತ್ತಾ? ಹೋಗಲಿ, ಹೂ ಅಂತ ಹೇಳೋಗಿಲ್ಲ. ಯಾಕೆ ಗೊತ್ತಾ? ಪದ ಇದೆ, ಕರ್ತಕರ್ಮ ವಿರೋಧ ಇತಿ ತೇ ಮನ್ಯ ಅಂತ ಹೇಳಿದ್ದಾರಾಗಲೇ. ಏನಂತ ಹೇಳಿದ್ದಾರೆ? ಕರ್ತೃಕರ್ಮ ವಿರೋಧ ಅಂತ ಕರೆದಿದ್ದಾರೆ. ಕರ್ತೃಕರ್ಮ ವಿರೋಧ ಅಂದ್ರೇನು? ಸೇಮ್ ಥಿಂಗ್ ಕೆನಾಟ್ ಬಿ
ದಿ ಅಬ್ಜೆಕ್ಟ್ ಆ್ಯಂಡ್ ಆಬ್ಜೆಕ್ಟ್ ಪ್ರೆಡಿಕೇಟ್ ಸೈಮಿಲ್ಟೇನಿಯಸ್ಲಿ. ಉದಾಹರಣೆಗೆ ಕುಠಾರ ತನ್ನನ್ನೇ ಕಡ್ಕೊಳ್ತು, ತಪ್ಪದು. ಏನು ಮಾಡಬೇಕು? ಕುಠಾರವನ್ನೇ ಛೇದನ ಮಾಡುತ್ತಾ? ಇಲ್ಲ. ಅದೇನದು? ಕರ್ತೃಕರ್ಮ ವಿರೋಧ. ಕರ್ತೃ ಯಾವುದೀಗ? ಆ್ಯಕ್ಚುಲಿ ಕನ್ನಡ ಅದು ಎರಡು ಒಂದಾಗಲಿಕ್ಕೆ ಸಾಧ್ಯ ಇಲ್ಲ. ಏನಾಗಬೇಕು ಅದಕ್ಕೀಗ? ಕುಠಾರ ಬೇರೆಯಾಗಿರಬೇಕು, ಸೌದೆ ಬೇರೆಯಾಗಿರಬೇಕು, ಹ್ಯಾಂಡ್ಲ್ ಮಾಡೋನು ಬೇರೆ ಆಗಿರಬೇಕು. ಅವಾಗೇನಾಗುತ್ತೆ? ನಡೆಯುತ್ತೆ. ಗೊತ್ತಾಯ್ತಾ? ಅದಕ್ಕೆ ಕುಠಾರವನ್ನೇ ಕಡಿತು ಅಂತ ಹೇಳಿದರೆ ಏನು ದೋಷ? ಅದು ಕರ್ತೃಕರ್ಮ ವಿರೋಧ ಅಂತ ಒಂದೇ ಆತ್ಮಾಶ್ರಯ ದೋಷ ಇದ್ದಾಗ ಹೆಚ್ಚು ಕಡಿಮೆ. ಗೊತ್ತಾಯ್ತಾ? ಆ ಟೈಪ್ ಬರುತ್ತೆ ಹೇಳ್ತಾರೆ. ಆದ್ದರಿಂದ ಇಲ್ಲ, ನಮ್ಮ ಪ್ರಕಾರ ದೋಷ ಅಲ್ಲ ಅದು. ಯಾಕೆ? ನಾವು ಎಷ್ಟು ನಮ್ಮದು ಬ್ರಾಡಾಗಿದೆ ಅಂದರೆ ನಾವು ವಾದ ಮಾಡೋರಲ್ಲ, ಫ್ಯಾಕ್ಟ್ ಮುಖ್ಯ. ರಾಮನು ಕೃಷ್ಣನನ್ನು ತಿಳಿದ, ಕೃಷ್ಣ ಅರ್ಜುನನಿಗೆ ಬೋಧಿಸಿದ, ಸಮಸ್ಯೆ ಇಲ್ಲ. ಕೃಷ್ಣ ತನ್ನನ್ನೇ ತಾನು ತಿಳಿದ, ವಿರೋಧ ಇಲ್ಲ ನಮ್ಮಲ್ಲಿ. ಯಾಕೆ? ಮಾಮಹಂ ಜಾನಾಮಿ, ಐ ನೋ ಮೈಸೆಲ್ಫ್. ಇಲ್ಲಿ ವಿರೋಧ ಇದೆ, ಇದರೊಳಗೆ ವಿರೋಧ ಇಲ್ಲೇ ಇಲ್ಲ. ಯಾವಾಗ ವಿರೋಧ ಬರೋದು ಗೊತ್ತಾ? ಕರ್ಮ ಹೊರಗಿಂದಾಗಿದ್ದು ಕರ್ತೃ ಈಗ ವಿರೋಧ ಬರುತ್ತೆ. ಒಳಗೆ ಇದ್ದಾಗ ಏನು ಬರೋದಿಲ್ಲ? ವಿರೋಧ ಬರೋದಿಲ್ಲ. ಅರ್ಥ ಆಯ್ತಾ? ಈಗ ವಿರೋಧ ಬರೋದಿಲ್ಲ. ಈ ವ್ಯವಸ್ಥೆ ಅವರಿಗಿಲ್ಲ, ಈ ಕಾನ್ಸೆಪ್ಟ್ ಗೊತ್ತಿಲ್ಲ ಅವರಿಗೆ. ಅವ್ರಿಗೆ ಏನು ಮಾಡಿಬಿಟ್ರು? ಅವರು ಒಂದು ಜನರಲ್ ರೂಲ್ ಮಾಡ್ಕೊಂಡ್ಬಿಟ್ರು. ಏನಂತ? ಆದ್ದರಿಂದ ಬ್ರಹ್ಮ ತನ್ನನ್ನು ತಾನು ತಿಳಿಯುತ್ತಾನೆ ಅಂತ ಹೇಳಕ್ಕೆ ಬರೋದಿಲ್ಲ. ಯಾತಕ್ಕೆ? ಅವನೇ ಕರ್ತ, ಅವನೇ ಕರ್ಮ ಹೇಗಾಗ್ತಾನೆ, ಆದ್ದರಿಂದ ರೂಲ್ಡ್ ಔಟ್. ಬೇರೆ ತಿಳಿಯೋಕ್ಕಿಲ್ಲ. ದೇರ್ಫೋರ್ ಏನಿಲ್ಲ ಆಯಿತು? ತಿಳಿಯಾಗಿಲ್ಲ. ಬ್ರಹ್ಮ ಭಾರಿ ಸರ್ವಜ್ಞ, ಸರ್ವನೇ ಇಲ್ಲ. ಏನು ಸರ್ವಜ್ಞ ಅವನೀಗ? ಸರ್ವಜ್ಞ ಅನ್ನೋ ಪದಕ್ಕೆ ಅರ್ಥ ಬರೋದು ಯಾವಾಗ? ಸರ್ವ ಇದ್ದರೆ. ಸರ್ವನೇ ಇಲ್ಲ, ಸರ್ವಜ್ಞ ಹೇಗಾಗ್ತಾನೆ? ಅವ್ರ ಪದಕ್ಕೆ ಸರ್ವಜ್ಞ. ಉಪನಿಷತ್ತು ಏನು ಹೇಳ್ತು ಗೊತ್ತಾ? ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಯಹ ಸರ್ವಜ್ಞ ಸರ್ವವಿತ್ ಅಂತ ಹೇಳಿದ. ಸರ್ವಜ್ಞ ಅನ್ನೋ ಪದ ಉಪನಿಷತ್ತು ಹೇಳಿದ ಮೇಲೆ ಸರ್ವ ಇದೆ ಅಂತ ಒಪ್ಕೊಂಡಾಗಲಿಲ್ಲ. ಗೊತ್ತಾಯ್ತಿಲ್ಲ? ದೇರ್ಫೋರ್ ಸರ್ವ ಸತ್ಯ ಆದಮೇಲೆ ನಮ್ಮ ದ್ವೈತ ಮತನೇ ಸತ್ಯ ಆಗಿತ್ತು. ಸರ್ವದ ಕಾನ್ಸೆಪ್ಟ್ ಒಪ್ಪಿದ್ದು ಯಾರೋ ಒಬ್ಬರೇ. ಸರ್ವದಲ್ಲಿ ಏನು ಸೇರುತ್ತೆ? ಜಡ ಚೇತನ ಎಲ್ಲ ಸೇರಿಬಿಡತ್ತೆ. ಕೆಲವರು ಜಡ ಒಪ್ಪಿದವರು ಚೇತನ ಒಪ್ಪಲಿಲ್ಲ, ಚೇತನ ಜಡ ಒಪ್ಪಲಿಲ್ಲ. ಎರಡೂ ಒಪ್ಪಿ ಸ್ವತಂತ್ರ ಅಸ್ವತಂತ್ರ ಅಂತ ಮಾಡಿದ್ರು ನಾವು ಒಬ್ಬರೇನೆ. ಆದ್ದರಿಂದ ನಮ್ಮ ಮತಕ್ಕೆ ವಿರೋಧ ಬರೋದೇ ಇಲ್ಲ. ಇದು ನಾವು ಏನು ಅರ್ಥ ಮಾಡ್ತಾರೆ? ವ್ಯಾವಹಾರಿಕ ಸರ್ವಜ್ಞ ಅಷ್ಟೇ. ವ್ಯಾವಹಾರಿಕ ಸರ್ವಜ್ಞ ಅಂದರೆ ಇಷ್ಟೇ. ಅಸ್ಯೂಮ್ಡ್ ಲೆಟ್ ಅಸ್ಯೂಮ್ ದೇರ್ ಇಸ್ ಸಮಥಿಂಗ್ ಸರ್ವ. ಹಿ ನೋಸ್ ದಟ್. ಅಸ್ಯೂಮ್ ಮಾಡೋದು ಇಲ್ಲ. ಅದು ಸೈನ್ಸ್ನಲ್ಲಿ ಅಸ್ಯೂಮ್ ಅಂದರೆ ಹಾಗಲ್ಲ ಅರ್ಥ. ಸೈನ್ಸ್ನಲ್ಲಿ ಅಸ್ಯೂಮ್ ಶಬ್ದಕ್ಕೆ ಸುಳ್ಳು ಅಂತ ಅರ್ಥ ಅಲ್ಲ ಅದಕ್ಕೆ. ಗೊತ್ತಾಯ್ತಾ? ಅಸಂಪ್ಷನ್ ಅಂತ ಹೇಳಿದರೆ ಅರ್ಥ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡ್ಲಿಕ್ಕೆ ಅಷ್ಟೇ. ಇವ್ರದ್ದು ಹಾಗಲ್ಲ. ಏನು ಇವ್ರದ್ದು? ಸುಳ್ಳು ಅದು ಆ್ಯಕ್ಚುಲಿ. ಅವ್ರು ಹೇಳ್ತಾರೆ ಸೈನ್ಸಲ್ಲಿ ಒಪ್ಕೋತಿರಲ್ಲ ಅಸ್ಯೂಮ್ ಅಂತ ಹೇಳಿ, ಆ ಥರ ಒಪ್ಕೊಳ್ಳಿ ಅಂತ. ಸೈನ್ಸ್ ಅಸ್ಯೂಮ್ ಸಂಬಂಧನೇ ಇಲ್ಲ. ಅವ್ರು ಫಸ್ಟ್ ಆಫ್ ಆಲ್ ಏನು ಒಪ್ಕೊಂಡಿದ್ದಾರೆ? ಭೇದ ಒಪ್ಕೊಂಡಿದ್ದಾರೆ. ಅದನ್ನು ಪ್ರೂವ್ ಮಾಡೋಕ್ಕೆ ಅಸ್ಯೂಮ್ ಮಾಡ್ತಾರೆ ಅಷ್ಟೇ ಹೊರತು ಸುಮ್ಮನೆ ಹೇಳೋದಿಲ್ಲ ಅದನ್ನು. ನಚ ಸ್ವರೂಪಮನ್ಯದ್ವಾ ಜ್ಞೇಯಂ ಜ್ಞಾತಾರಂಚ ವಿನಾ ಜ್ಞಾನಂ ದೃಷ್ಟಂ. ಒಂದು ಎಕ್ಸಾಂಪಲ್ ಕೊಡ್ತಾರೆ. ನಚ ಸ್ವರೂಪಂ ಅನ್ಯದ್ವಾ ಜ್ಞೇಯಂ ಜ್ಞಾತಾರಂಚ ವಿನಾ ಜ್ಞಾನಂ ದೃಷ್ಟಂ. ಒಂದು ಜ್ಞಾನ ಅನ್ನೋ ಪದ ಉಪಯೋಗಿಸಿದ ತಕ್ಷಣ ಏನು ಹೇಳಬೇಕು ನೀವು? ನಾಲೆಡ್ಜ್ ಅಂದ್ರೇನು? ಒಂದು ವಸ್ತು ನೋಯಬಲ್ ಒಂದು ಆಬ್ಜೆಕ್ಟ್ ಇರಬೇಕಲ್ಲಿ. ಆಮೇಲೆ ನೋಯರ್ ಒಬ್ಬನಿರಬೇಕು. ನಾಲೆಡ್ಜ್ ಎಂಬುದಕ್ಕೆ ನೋಯರ್ ಬೇಕು, ನೋಯಬಲ್ ಬೇಕು. ಎರಡು ಇಲ್ಲದೆ ಮೂರು ಇದ್ದರೆ ಮಾತ್ರ ಏನು ಶಬ್ದಕ್ಕೆ ಅರ್ಥ ಇದೆ? ಜ್ಞಾನ ಶಬ್ದಕ್ಕೆ ಅರ್ಥ ಇದೆ. ಗೊತ್ತಾಯ್ತಾ? ಬರೀ ಜ್ಞಾನಕ್ಕೆ ಅರ್ಥ ಇಲ್ಲ. ಜ್ಞಾನ ಯಾರಿಗೆ, ಯಾವುದರ ಬಗ್ಗೆ ಎರಡಿರಬೇಕು. ಸೊ ನಿಮ್ಮ ಬ್ರಹ್ಮ ಜ್ಞಾನಿ ಅಲ್ಲ. ಯಾಕೆ? ಅವನಿಗೆ ಜ್ಞಾನ ಇರೋಗಿಲ್ಲ ಫಸ್ಟು. ಯಾಕೆ? ಗುಣ ಬಂದ್ಬಿಡ್ತು. ನಿರ್ಗುಣನಾದವನಿಗೆ ಜ್ಞಾನ ಇರೋ ಚಾನ್ಸ್ ಇಲ್ಲ. ಆಮೇಲೆ ಒಂದು ವಸ್ತು ಇರಬೇಕು, ಇನ್ನೊಂದು ವಸ್ತು ಇಲ್ಲೇ ಇಲ್ಲ. ದೇರ್ಫೋರ್ ಜ್ಞಾನ ಇಲ್ಲಿ ಏನರ್ಥ? ಜ್ಞಾನ ಇದೆ ಶಬ್ದಕ್ಕೆ ಜ್ಞಾನ ಇಲ್ಲ ಅಂತಾರೆ ಅರ್ಥನೇ ಹೊರತು ಬೇರೆ ಅಲ್ಲ. ಜ್ಞಾನ ಇಲ್ಲ ಅನ್ನೋಕ್ಕೆ ಅವ್ರು ಕಷ್ಟಪಡಬೇಕಾಗಿಲ್ಲ. ಇದೆ ಅನ್ನೋದು ಕಷ್ಟ ಇದೆ ಅಷ್ಟೇ. ಇಲ್ಲ ಅನ್ನೋದು ಭಾರಿ ಸುಲಭ. ಅದಕ್ಕೆ ಶೂನ್ಯ ಅಂತ ಹೇಳ್ಬಿಟ್ಟು ಡೈರೆಕ್ಟಾಗಿ ಏನು ಹೇಳಿದ್ರು ಅವರು? ಈ ಪ್ರಾಬ್ಲಮ್ ಬೇಡ ಅಂತ ಶೂನ್ಯ ಅಂತ ಹೇಳಿಬಿಟ್ಟು. ಜ್ಞಾತಾರಂಚ ವಿನಾ ಜ್ಞಾನಂ ದೃಷ್ಟಿ. ನೆನ್ಪಿಟ್ಕೋಬೇಕು ಪದನ. ಜ್ಞೇಯಂ ಜ್ಞಾತಾರಂಚ ವಿನಾ ಜ್ಞಾನಂ ನ ದೃಷ್ಟಂ. ಯಾವುದ್ರ ಬಗ್ಗೆ ಬೇಕಾದರೂ ಹೇಳು ನೀನೀಗ. ಈ ತಿಳುವಳಿಕೆ ಯಾರಿಗೆ, ಯಾವುದರ ಬಗ್ಗೆ, ಎಷ್ಟು, ಈ ಮಾತು ಉಪಯೋಗಿಸ್ತೇ. ಜ್ಞಾನ ಶಬ್ದ ಉಪಯೋಗಿಸ್ಲಿಕ್ಕೆ ಬರೋದಿಲ್ಲ. ಅಥವಾ ಅಂದರೆ ಬೇಸಿಕ್ ಕಾನ್ಸೆಪ್ಟ್ಸ್ ಎಲ್ಲ ಆಚಾರ ಹೇಳ್ತಾ ಹೋದರು. ಅವಾಗ ಯಾರಿಗೂ ಏನು ಬರಲಿಲ್ಲ? ಕ್ಲಾರಿಟಿ 100% ಕ್ಲಾರಿಟಿ ಬಂತು. ಒಳ್ಳೆ ವರ್ಡ್ಸ್ ಬಗ್ಗೆ ಹೇಳೋಕೆ ಹೊರಟಾಗಿ ಒಂದು ವರ್ಡ್ ಮತ್ತೊಂದು ಹೇಳೋದು, ಇನ್ನೊಂದು ವರ್ಡ್ ಹೇಳೋದು ಅಷ್ಟೇ ಹೊರತು ಏನು ಬದಲಾಗಲಿಲ್ಲ ಅದರಲ್ಲಿ. ಕಾನ್ಸೆಪ್ಟ್ ಬಗ್ಗೆ ಯೋಚನೆ ಕೂಡ ಮಾಡಲಿಲ್ಲ.
ಕಾನ್ಸೆಪ್ಟ್ ಅರ್ಥ ಆಗದಿದ್ದವ್ರು ಮಾತ್ರ ಮಾತಾಡ್ತಾರೆ. ಕಾನ್ಸೆಪ್ಟ್ ಅರ್ಥ ಆಗ್ತಾ ಹೋದಂತ ಏನು ಮಾಡ್ತಾರೆ, ಎಲ್ಲೂ ಇನ್ನೂ ಬಡಿಸಿಲ್ಲ ಮಾತಾಡ್ತಿರ್ತಾರೆ, ಬಡಿಸಿದ್ಮೇಲೆ ಅದು ಮಾತು ನಿಂತೋಗ್ಬಿಡುತ್ತೆ. ಯಾಕೆ ಬೇರೆ ಶುರುವಾಗಿರುತ್ತೆ, ಬೇರೆ ಶುರುವಾಗಿಬಿಡೋದ್ರಿಂದ ಧ್ಯಾನಕ್ಕೆ ಹೋಗಿಬಿಡ್ತಾರೆ ಅವರು. ಇಲ್ಲಿ ಭೋಜನಕ್ಕೆ ಹೋಗ್ತಾರೆ, ಅಲ್ಲಿ ಧ್ಯಾನಕ್ಕೆ ಹೋಗ್ತಾರೆ. ಧ್ಯಾನ ಮಾಡೋಕ್ಕೆ ಹೋಗ್ತಾನೆ ಏನು ಬೇಕಾಗೋದಿಲ್ಲ, ಈ ವಿಷಯ ಬೇಕಾಗೋದಿಲ್ಲ ಅವನಿಗೆ. ಸುಮ್ಮನೆ ಬೇಕಾದ್ರೆ ಹಸಿವಿದ್ರೆ ಊಟ ಮಾಡಿ ಸಾಕು, ಬಿಟ್ಟು ಹೋಗು, ನಾನು ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳ್ತಾನೆ ಅಷ್ಟೇ. ಜ್ಞಾನಂ ದುಷ್ಟಂ ಅಥೋ ಜ್ಞಾತೃಜ್ಞೇಯ ಅಭಾವಾತ್ ಜ್ಞಾನಸ್ಯಾಪಿ ಶೂನ್ಯತೈವ. ದೇರ್ ಫೋರ್ ನೀವು ಹೆಸರಿಗೆ ನೀವು ಬ್ರಹ್ಮ ಅಂತ ಉಪಯೋಗಿಸಿದ್ರು ಕೂಡ, ಸರ್ವಜ್ಞ ಅಂತ ಕರೆದರೂ ಕೂಡ ಕೊನೆಗೆ ಆಗಿದ್ದೇನದು ಶೂನ್ಯನೇ ಆಯ್ತೆ ಹೊರತು ಎಕ್ಸ್ಪ್ಲನೇಷನ್ ಅಲ್ಲ ಅದು. ಅತಃ ಶೂನ್ಯತ್ವಾತ್ ನ ಕಶ್ಚಿದ್ ವಿಶೇಷ. ಸೊ ಬೌದ್ಧರ ಶೂನ್ಯಕ್ಕೂ ನೀವು ಹೇಳ್ತಕ್ಕಂಥ ಬ್ರಹ್ಮನಿಗೂ ಏನಿಲ್ಲ, ಯಾವ ವ್ಯತ್ಯಾಸವೂ ಇಲ್ಲ. ಆದ್ದರಿಂದ ನಚ ಜ್ಞಾತೃಜ್ಞೇರಹಿತಂ ಜ್ಞಾನಂ ಕ್ವಾಪಿ ದೃಷ್ಟಂ. ಜ್ಞಾತೃ ಜ್ಞಾನ, ಜ್ಞಾತ ನೋಯರ್, ಜ್ಞೇಯ ಆಬ್ಜೆಕ್ಟ್ ಟು ಬಿ ನೋನ್, ಇವೆರಡೂ ಇಲ್ಲ ಅಂದಮೇಲೆ ಯಾವ ಕಾನ್ಸೆಪ್ಟ್ ಇರೋದಿಲ್ಲ, ಕಾನ್ಸೆಪ್ಟೇ ಇರೋದಿಲ್ಲ ಅಂದಮೇಲೆ ನೀವು ಜ್ಞಾನ ಒಪ್ಪಿಲ್ಲ ಅಂತಾಯಿತು. ದೇರ್ ಫೋರ್ ಬೌದ್ಧ ಮತಕ್ಕೂ ನಿಮಗೂ ಯಾವ ವ್ಯತ್ಯಾಸವೂ ಇಲ್ಲ ಅಂಥೇಳಿ. ಅಪ್ರಾಪ್ತತ್ವಾಚ್ಚ ಈಶ್ವರ ಭೇದಸ್ಯ ನಾಭೇದೇ ಶುಚಿ ತಾತ್ಪರ್ಯಂ ಯುಜ್ಯತೆ. ಅಪ್ರಾಪ್ತತ್ವಾಚ್ಚ ಈಶ್ವರ ಭೇದಸ್ಯ ನ ಅಭೇದೇ ಶುಚಿ ತಾತ್ಪರ್ಯಂ ಯುಜ್ಯತೆ. ಮತ್ತು ಅಪ್ರಾಪ್ತತ್ವಾಚ್ಚ ಈಶ್ವರ ಭೇದಸ್ಯ ಇನ್ನೂ ಒಂದು ಮಾತು ಹೇಳಿದ ಕೊನೆಗೆ. ಈಶ್ವರ ಭೇದ ಎಲ್ಲರಿಗೂ ಗೊತ್ತಿದೆ, ನೀವೇನು ಮಹಾ ಹೇಳೋದು ಅಂತ ಕೇಳಿದರೆ ಏನಂತ ಉತ್ತರ ಕೊಟ್ಟಿದ್ದರು. ಹಿಂದೊಂದು ಮಾತು ಹೇಳಿದೆ, ಏನಂತ, ನೀವು ದ್ವೈತ ಮತದಲ್ಲಿ ಏನು ಹೇಳ್ತೀರಿ, ನೀವೀಗ ಭೇದ ಹೇಳ್ತೀರಿ. ಭೇದ ಎಲ್ಲರಿಗೂ ಗೊತ್ತಿರೋ ವಿಚಾರ, ಅದನ್ನು ಹೇಳೋದಕ್ಕೆ ಶಾಸ್ತ್ರ ಬೇಕಾಗಿಲ್ಲ, ಅದು ಶಾಸ್ತ್ರ ಬೇಕಾಗಿಲ್ಲ. ನಮ್ಮದು ಅಪೂರ್ವ, ಏನು ಅಪೂರ್ವ, ಭೇದ ಇಲ್ಲ, ಏನು ಹೊಸ ವಿಷಯ, ಅದಕ್ಕೆ ನಾವು ಹೇಳಿದ್ದೇವೆ ಅಂತ ಹೇಳ್ತೀರಿ, ತಪ್ಪದು. ಗೊತ್ತಾಯ್ತಾ? ಮೊದಲೇದಾಗಿ ಅಪೂರ್ವ ಅಂತ ಹೇಳಿಬಿಟ್ಟು ಏನು ಹೇಳಬಾರ್ದು, ಸುಳ್ಳು ಅಪೂರ್ವ ಆಗೋದಿಲ್ಲ. ಗೊತ್ತಾಯ್ತು? ಒಬ್ಬರು ಬರೀ ಪಾಸ್ ಅಂತ, ಇನ್ನೊಬ್ರು ಫಸ್ಟ್ ಕ್ಲಾಸ್ ಅಂತ, ಅಪೂರ್ವತ ಬಂತಲ್ಲಿ. ಫೇಲ್ ಅಂತ ಹೇಳಿದ್ರೆ ಅಪೂರ್ವ ಬರುತ್ತಾ? ಫೇಲ್ ಒಬ್ಬರು ವಿರುದ್ಧ ಆಯಿತು ಆ್ಯಕ್ಚುಲಿ. ಪಾಪ ಖುಷಿಪಟ್ಟು ಪಾಸ್ ಹೋಗಿದ್ದ, ಏನು ಫೇಲ್ ಆಗಿದ್ದೆ, ಅಪೂರ್ವ ವಿಷಯ, ಸನ್ಮಾನ ಮಾಡೋದಾಗೆ ಅಂದರೆ ಒದ್ದು ಬಿಡ್ತಾರೆ, ಸನ್ಮಾನ ಮಾಡುತ್ತೆ. ಫಸ್ಟ್ ಕ್ಲಾಸ್ ಅವ ಸನ್ಮಾನ ಎತ್ತಕ್ಕೆ, ಅಪೂರ್ವ. ಇನ್ನೊಬ್ಬರು ಬಂದ ಫಸ್ಟ್ ಕ್ಲಾಸ್ ಅಲ್ಲ, ಫಸ್ಟ್ ರ್ಯಾಂಕ್ ಅಂದ, ಅದೇನದು ಇನ್ನು ಭಾರಿ ಅಪೂರ್ವ ಆಗೋಯ್ತು. ಬರೀ ಪಾಸು, ಫಸ್ಟ್ ಕ್ಲಾಸು, ಇದು ಅಪೂರ್ವತವಾದ ಮೀನಿಂಗ್ ಇದೆ. ಅವ್ರು ಹೇಳಿದ್ದೇನು, ಭೇದ ಇದೆ, ಇಲ್ಲ ಇದು ಅಪೂರ್ವನ, ಇದು ಎಲ್ಲರೂ ಪಾಸಾಗಿದೆ ಹೇಳ್ತಿದ್ದೆ, ನಾನು ಹೇಳಿದ್ರೆ ಪಾಸಾಗಿಲ್ಲ, ನಂದು ಅಪೂರ್ವವಾದ. ಒಬ್ಬರು ಅಂದರೆ ಏನಂತಾರೆ, ಅಚ್ಚಾ ಸಿಂಪಲ್, ನಾನು ಇಷ್ಟು ಜನ ಮಾತು ವಿರುದ್ಧ ಹೇಳ್ತೀವಿ, ತಪ್ಪು ಹೇಳ್ತೀವಿ ಅಂತ ಅರ್ಥ. ಗೊತ್ತಾಯ್ತಾ? ಬಹೂನಾಂ ವಚನೆ ತದ್ದರ್ಶನೆ ದಾರ್ಢ್ಯಮೇವ. ತುಂಬ ಜನ ಹೇಳಿದ್ದು ಕಂಡಿದ್ದು ಅಂದಮೇಲೆ ಏನದು, ಸೊ ಅಪೂರ್ವ ಶಬ್ದಕ್ಕೆ ಅಪಾರ್ಥ ಮಾಡಿಕೊಂಡ್ರು. ಅಪೂರ್ವ ವಿಷಯ ಉಪನ್ಯಾಸ ಕೇಳಿದೆ, ಏನು ಹೊಸ ವಿಷಯ ಇಲ್ಲ, ಏನು ಬಿಡ್ರಿ ಹೊಸ ವಿಷಯ ಇಲ್ಲ. ಹೊಸ ವಿಷಯ ಇಲ್ಲ ಅಂದ್ರೇನು, ನಮಗೆ ಗೊತ್ತಿದ್ದೇ ಹೇಳಿದ್ದಾರೆ, ಸುಳ್ಳು ಹೇಳಿದ್ದಾರೆ ಅಂತ ಅರ್ಥ ಅಲ್ಲ. ಅದಕ್ಕೆ ಹೊಸ 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 ಅಂಶ ಹೇಳಲಿಲ್ಲ ಅಂತ, ಹೊಸ ಅಂಶ ಹೇಳಲಿಲ್ಲ ಅಂತ ಅರ್ಥ. ಮತ್ತು ಇಲ್ಲಿ ಹಾಗೆ ದ್ವೈತದ ಬಗ್ಗೆ ಹೋಗಿ ಇಷ್ಟ ಆದರೂ ಆಗುತ್ತಲ್ಲ ನಿಮ್ಮದೀಗ, ಎಲ್ಲರಿಗೂ ಗೊತ್ತಿರೋ ವಿಚಾರ ಹೇಳಿದಾಗಾಯ್ತಲ್ಲ. ಅವ್ನು ಹೇಳ್ತಾನೆ ಆವಿಪಾಲ ಗೋಪಾಲ ಸಿದ್ಧಾಂತ. ಆವಿಪಾಲ ಗೋಪಾಲ ಅಂದ್ರೇನು, ಅವಿ ಅಂದರೆ ಕುರಿ, ಕುರಿಕಾಯಿ ನಿಮಗೂ ದನಕಾಯಿ ನಿಮಗೂ ಗೊತ್ತು, ಏನು ಗೊತ್ತು, ಭೇದ ಅಂತ. ಅದೇನು ಮಹಾ ಮಧ್ವಮತ ಏನಾಗುತ್ತೆ ಅಂತ ಕೇಳಿದರೆ ಅವನಿಗೇನು ಗೊತ್ತು, ಭೇದ ಗೊತ್ತು. ಎಂಥ ಭೇದ ಗೊತ್ತು ಅವರಿಗೆ, ತನಗೂ ಕುರಿಗಳಿಗೂ ಭೇದ ಇದೆ, ಬೇರೊಬ್ರಿಗೂ ತನಗೂ ಈ ಭೇದ ಜ್ಞಾನ ಇದೆ. ದೇವರಿಗೂ ನಮಗೂ ಭೇದ ಅಂತ ಅವ್ರಿಗೆ ಜ್ಞಾನ ಇಲ್ಲ. ಅದನ್ನು ಹೇಳ್ತಿರೋದು ಅಪೂರ್ವ. ಇಲ್ಲಿ ಅಪೂರ್ವತ ಬಂತು. ಈ ಅಪೂರ್ವತ ಬೇಕೇ ಹೊರತು ಯಾವ ಅಪೂರ್ವತ ಬೇಕಿಲ್ಲ, ಇಂಥ ಅಪೂರ್ವತ ಬೇಕಿಲ್ಲ. ಅದೇ ಅಪ್ರಾಪ್ತತ್ವಾಚಿ ಇದೆಲ್ಲ ಎಲ್ಲಿಂದ ಶುರುವಾಗಿತ್ತು, ಅಪೂರ್ವತವಾದ ಶುರು ಮಾಡಿದ ತಕ್ಷಣ ಹೇಳಿದ್ದು. ನಿಮ್ಮ ಮತ ಹೊಸತನ ಇಲ್ಲ ಅಂಥೇಳಿ, ಹೊಸತನ ಇದೆ. ಹೊಸತನ ಅಂದರೆ ಸುಳ್ಳು ಅಂತ ಅರ್ಥ ಅಲ್ಲ, ಪ್ರಾಮಾಣಿಕವಾದ ಹೊಸತನ ಇರಬೇಕು. ಇನ್ನೊಬ್ಬರು ಹೇಳಿದ ಪಾಸು ಅಂತ, ಫಸ್ಟ್ ಕ್ಲಾಸ್ ಅಂತ, ಫಸ್ಟ್ ಕ್ಲಾಸ್ ಬಂದಿಲ್ಲ, ರ್ಯಾಂಕು ಅಂತ ಹೇಳಿದ, ಅಪೂರ್ವ ಇರಲಿ ಅಂತ ಹೇಳಿದೆ ಅಂತ. ಆಮೇಲೆ ಬಯಸ್ಕೊತಾನೆ ಅವನು, ಯಾಕೆ ಸುಳ್ಳು ಸುಮ್ಮನೆ ಸನ್ಮಾನ ಮಾಡಿ ಏನೋ ಮಾಡಿಬಿಟ್ಟಲ್ಲ ಪಾಪ, ಅವನೇ ಮುಖ ಬಗ್ಗಿಸ್ಬಿಡ್ತಾನೆ ಪಾಪ. ಸುಳ್ಳು ಹೇಳಿ ಅಪೂರ್ವತ ಹೇಳಬಾರ್ದು. ಅಪೂರ್ವ ಏನಾಗಿರ್ಬೇಕದು, ಸತ್ಯವಾಗಿರಬೇಕು. ಇನ್ನೊಬ್ಬನು ಬಂದ ಫಸ್ಟ್ ರ್ಯಾಂಕ್, ಇನ್ನೊಬ್ಬರು ಫಸ್ಟ್ ರ್ಯಾಂಕ್ ಮತ್ತೊಬ್ಬನು ಹೇಳಿದ, ಇದೇ ಮಹಾ ವಿಷಯ ಹೇಳಿದ್ರೆ ಮತ್ತೆ ಯಾರೋ ಅಂಬಲ್ಲ, ಏನಂತಾರೆ, ಇನ್ನೂ ಕನ್ಫರ್ಮ್ ಆಯ್ತಲ್ಲಿ. ಇನ್ನೊಬ್ರು ಫಸ್ಟ್ ರ್ಯಾಂಕ್ ಅಂತ ಹೇಳಿದಾಗ ನೀನು ಗೊತ್ತಿಲ್ಲ ಸರ್, ಹೌದು ಇವನು ಹೇಳಿದ, ಹೌದು ಇನ್ನೂ ಖುಷಿ ಆಯಿತು ಅವ್ನು. ಯಾಕೆ ನೀನು ಯಾವ ಪೇಪರ್ ನೋಡಿ, ಇನ್ನೂ ಈ ಪೇಪರಲ್ಲಿ ನಾನು ನೋಡಿದೆ, ಅಂತೂ ಎರಡು ಕಡೆ ಬಂತಲ್ಲ, ಇನ್ನು ಗಟ್ಟಿ ಆಯಿತು. ಎರಡು ಕಡೆ ಬಂದು ಅಪೂರ್ವತ ಹೋಗಿಬಿಡಲಿಲ್ಲ, ಅಪೂರ್ವತ ಕನ್ಫರ್ಮ್ ಆಯಿತು. ಅರ್ಥ ಆಯ್ತಾ ಈಗ? ಸೊ ಆಚಾರ್ಯರು ಅಪೂರ್ವ ವಿಷಯ ಹೇಳಿದರು ಮತ್ತು ಕನ್ಫರ್ಮ್ ಮಾಡಿದರು. ಕನ್ಫರ್ಮ್ ಮಾಡಿದಾಗ ಏನಾಯಿತು, ಅದು ಕನ್ಫರ್ಮೇಷನ್ ಮಾಡಿದ್ದೆ ಅಪೂರ್ವ ಈ ಮಧ್ಯೆ. ಗೊತ್ತಾಯ್ತಾ? ಯಾಕಂದರೆ ಒಬ್ಬನೇ ಹೇಳಿದಾಗ ಬೈ ಚಾನ್ಸ್ ಏನಾಗಿರ್ಬೋದು, ಅದು ಬೈ ಚಾನ್ಸ್. ಇಷ್ಟು ಜನ ಹೇಳಿದ ಮೇಲೆ ಸತ್ಯ ಆಗಿರಲೇಬೇಕು. ಗೊತ್ತಾಯ್ತಾ? ಆ ದೃಷ್ಟಿಯಲ್ಲಿ
ಅಪ್ರಾಪ್ತತ್ವಾಚ ಈಶ್ವರ ಭೇದಸ್ ಏನ ತಾತ್ಪರ್ಯಲಿಂಗ ಜಾತಕ್ಕೆ ಕರೆದ್ರು ಅಂದರೆ ಇವು ನಾವು ಹೇಳ್ತೀವಿ ಈಗ ಸತ್ಯ ಹೇಳು, ಗೊತ್ತಾಯ್ತಾ? ಏನಾಗುತ್ತೆ, ಜನ ಸತ್ಯ ಹೇಳಿ ಕೊಂಡಾಡ್ತಾರೆ. ಇದು ಏನಾಯಿತು, ಕಂಡಿದ್ದಿದ್ದು ಒಂದು ಅಪೂರ್ವ ಬಂದಿದೆ, ಏನದು ಪುಣ್ಯ ಬೇರೆ ಬರುತ್ತೆ, ಮುಂದೆ ಉದ್ಧಾರ ಆಗುತ್ತೆ. ಎರಡೆರಡು ಬಂತು. ಅದು ಆ ಅಪೂರ್ವ ಹೇಳಬೇಕು, ಅವ್ರು ಈ ಅಪೂರ್ವ ಅಲ್ಲ. ಅಪೂರ್ವತ ಅಂಥೇಳಿ ಸುಳ್ಳು ಹೇಳ್ದೇನೆ ಸತ್ಯದಲ್ಲೇ ವೈಶಿಷ್ಟ್ಯ ತೋರಿಸ್ಬೇಕು. ಎಲ್ಲ ಇನ್ನೊಂದು ಮತ ಇದೆ, ಎಷ್ಟೋ ಜನ ಮತಾಚಾರ್ಯ ದೇವ್ರನ್ನ ಒಪ್ಪಿದ್ದಾರೆ, ಗೊತ್ತಾಯ್ತಾ? ಮಧ್ವಾಚಾರ್ಯ ದೇವ್ರು ಒಪ್ಪಿದ್ದಾರೆ. ಏನು ಹೊಸ ವಿಷಯ ಬಂತು ಅದರಲ್ಲಿ? ಮತ್ತೊಂದು ಪ್ರಶ್ನೆ ಹಿಂದೆ ಕೇಳಿದವರು ಇದ್ದಾರೆ. ಮಧ್ವಾಚಾರ್ಯ ಹೇಳಿದ ದೇವರು ಎಲ್ಲರೂ ಒಪ್ಪಿರೋ ದೇವರನ್ನೇ, ಆದ್ದರಿಂದ ಸರಿಯಲ್ಲ, ಅಪೂರ್ವತ ಇಲ್ಲ ಅಂತ ಹೇಳ್ಬೋದು. ಅದು ಉತ್ತರ ಕೊಡ್ತಾರೆ. ಯಾರೂ ಇಂಥ ದೇವ್ರನ್ನ ಯಾರೂ ಒಪ್ಪಲಿಲ್ಲ. ಮಧ್ವಾಚಾರ್ಯ ಸ್ವತಂತ್ರ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ಅದು ಯುನಿಕ್. ಅದು ದೇವ್ರ ಬಗ್ಗೆ ಈ ರೀತಿ ಯಾರೂ ಒಪ್ಪಲಿಲ್ಲ, ಅವರೊಬ್ಬರೇ ಹೇಳಿದ್ದು. ಅಪೂರ್ವತ ಬಂತಲ್ಲ ಮತ್ತೆ. ಮತ್ತು ದೇವರು ಅನ್ನೋದು ಸಾಮಾನ್ಯವಾಗಿದ್ದರೂ ಕೂಡ ಸ್ವತಂತ್ರನಾದ ದೇವರು, ನಾವು ಟೋಟಲಿ ಡಿಪೆಂಡೆಂಟ್ ಆನ್ ಹಿಮ್. ಉಳಿದವರಲ್ಲಿ ಈಕ್ವಲ್ ಆಗ್ತೇವೆ ಹಾಗೆಲ್ಲ ಹೇಳಿಬಿಟ್ಟಿದ್ರು ದೇವರಿಗೆ. ಅದು ಯಾವುದೂ ಹೇಳಲಿಲ್ಲ. ದೇವ್ರ ಅಪೂರ್ವತ ಉಳ್ಕೊಳ್ತಲ್ಲ ಈಗ, ಅರ್ಥ ಆಯ್ತಾ? ಆದ್ದರಿಂದ ಆಚಾರ್ಯ ಹೇಳಿದ ಮಾತು ಅತ್ಯಂತ ಅಪೂರ್ವವಾದ ವಿಚಾರಣೆ ಆಗಿದೆ. ಅನಂತ ಗುಣಗಳು ಒಪ್ಪೋದು, ಅನಂತ ರೂಪ ಒಪ್ಪೋದು, ಪರಸ ಭೇದ ಇಲ್ಲ ಅಂತ ಹೇಳೋದು, ನಿತ್ಯ ಅಂತ ಹೇಳೋದು, ಎಷ್ಟು ಅಪೂರ್ವಗಳು ಸುರಿಮಳೆ ಅದು ಒಂದು, ಗೊತ್ತಾಯ್ತಾ? ಆತನ ಪ್ರತಿಯೊಂದು ಕೂಡ ಪೂರ್ಣ, ರೋಮ ಪೂರ್ಣ, ಕೇಶ ಪೂರ್ಣ, ಉಗುರುಗಳು ಪೂರ್ಣ. ಇದೆಲ್ಲ ಯಾರು ಹೇಳಿದ್ದಾರೆ? ಇದನ್ನೆಲ್ಲ ಅಪೂರ್ವತ ಬಂತಲ್ಲ. ಈ ಅಪೂರ್ವತ ನಿಮ್ಗೆ ಬೇಕಾಷ್ಟಾಯ್ತು. ಹಾಂ, ಇಲ್ಲಿ ಅಪೂರ್ವತಾನೆ ತೊಗೊಳ್ಳಿ. ಈಗ 1 ಡಿಗ್ರಿ ಒಂದು ಯೂನಿವರ್ಸಿಟಿ ಮಾಡಿದ್ದಾನೆ, ಅಪ್ಲಿಕೇಟ್ಸ್ ಇದ್ದಾರೆ 4-5 ಜನ, ಸೇಮ್ ಮಾರ್ಕ್ಸ್ ಇದೆ, ಅವನು ಸೆಲೆಕ್ಟ್ ಆಗ್ತಾನೆ. ಯಾಕೆ? ಇನ್ಸ್ಟಿಟ್ಯೂಷನ್ ಅಪೂರ್ವತ ಇದೆ. ಆ ಅದೇ ಕೋರ್ಸೇ, ಬೇರೆ ಅಲ್ಲ, ಮಾರ್ಕ್ಸ್ ಸೇಮ್ ಮಾರ್ಕ್ಸೇನೆ. ಬಟ್ ಇದು ಎಷ್ಟು ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನ್ ಇದೆ. ಕೆಲಸ ಸೆಕೆಂಡ್ ಕ್ಲಾಸ್ ಬೆಟರ್ ದ್ಯಾನ್ ಫಸ್ಟ್ ಕ್ಲಾಸ್ ಆಗಿಬಿಡುತ್ತೆ. ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನ್ ಸೆಕೆಂಡ್ ಕ್ಲಾಸು, ಅದು ನಾನು ಅಪ್ರೂವ್ಡ್ ಇನ್ಸ್ಟಿಟ್ಯೂಟ್ ಫಸ್ಟ್ ಕ್ಲಾಸ್ಗಿಂತ ಬೆಟರ್. ಯಾಕೆಂದರೆ ಅಧಿಕೃತ, ಅಷ್ಟು ರೆಪ್ಯುಟೇಷನ್ ಇದೆ. ಅಲ್ಲಿ ಬಂದರೆ ಕ್ವಾಲಿಟಿ ಇರಲೇಬೇಕು ಅಂತ. ಸೊ ಆಚಾರ ವಿಷಯ ಹೀಗಿದೆ. ಸರ್ವೋತ್ತಮಂ ಸರ್ವದೋಷ. ಈಗ ನೋಡಿ, ಅಂದ್ಕೊಂಡಿದ್ದಿಲ್ಲ ಆ್ಯಕ್ಚುಲಿ ಪ್ರಥಮ ಪರಿಚ್ಛೇದ ಮುಗಿತಾ ಇದೆ ಕರೆಕ್ಟಾಗಿ. ಪ್ರಥಮ ಪರಿಚ್ಛೇದ ಮುಗಿದೇ ಹೋಗ್ತಿಲ್ಲ. ಸರ್ವೋತ್ತಮಂ ಸರ್ವೋದು ಎಲ್ಲರೂ ಸಮರಿ ಹೇಳಿಬಿಡ್ತಾರೆ ಒಟ್ಟಿಗೆ ಆಚಾರ್ಯರಿಗೆ. ಯಾವುದ ಸಮರಿ ಇದೋ? 3 ಇದೆ. ಸದಾಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಿರ್ದೋಷಾಶೇಷ ಸದ್ಗುಣ. 3ರಲ್ಲಿ ಮೊದಲನೇದು ಮುಗಿತೀಗ. ಸದಾಗಮೈಕ ವಿಜ್ಞೇಯಂ, ಅದಕ್ಕೆ ಸಮರಿ ಹೇಳ್ತಾರೆ. ಸರ್ವೋತ್ತಮಂ ಸರ್ವದೋಷವ್ಯಪೇತಂ ಗುಣೈಃ ಅಶೇಷೈಃ ಪೂರ್ಣಂ ಅನ್ಯಂ ಸಮಸ್ತಾತ್ ವೈಲಕ್ಷಣ್ಯಾತ್ ಜ್ಞಾಪಯಿತುಂ ಪ್ರವೃತ್ತಾಃ ಸರ್ವೇ ವೇದಾಃ ಮುಖ್ಯತೋ ನೈವ ಚಾನ್ಯತ್ತಿತಿ ಮಹೋಪನಿಷದಿ. ಮಹೋಪನಿಷತ್ ಅಂತ ಉಪನಿಷತ್ತು ಅದನ್ನು ಕೋಟ್ ಮಾಡಿದರು. ಸರ್ವೋತ್ತಮಂ ಏನಂತ ಹೇಳ್ತಾ ಇವೆ ಉಪನಿಷತ್ತುಗಳೆಲ್ಲ? ಸರ್ವೋತ್ತಮ. ಸರ್ವೋತ್ತಮನ ಶಬ್ದದಲ್ಲೇ ಏನಿದೆ? ಸರ್ವ ಅನ್ನೋ ಪದ ಇದೆ, ಜಡಚೇತ ಸೇರ್ಕೊಂಡ್ಬಿಟ್ಟಿದೆ. ಅದರಲ್ಲಿ ಉತ್ತಮ ಇರೋದೇ ಒಬ್ಬನಿಂದ ಸರ್ವೋತ್ತಮ ಅಂತ ಯಾಕೆ ಕರೀತಾರೆ? ಪ್ರಶ್ನೆ ಬರೋದಿಲ್ಲ. ಸರ್ವೋತ್ತಮಂ ಸರ್ವದೋಷವ್ಯಪೇತಂ, ಸರ್ವದೋಷಗಳಿಂದ ವ್ಯಪೇತ ಅಂದರೆ ರಹಿತ, ರಹಿತಂ ಅಶೇಷೈಃ ಗುಣೈಃ ಪೂರ್ಣಂ ನಾರಾಯಣಂ ಗುಣೈಃ ಸರ್ವೈಃ ಉದೀರ್ಣಂ ದೋಷವರ್ಜಿತಂ. ಎರಡೂ ಬಂತಾಗ. ಅನ್ಯಂ ಸಮಸ್ತಾತ್, ಬೇರೆ ಎಲ್ಲರಿಗಿಂತ ಏನಾಗಿದ್ದಾನೆ ದೇವರು? ಭಿನ್ನನಾಗಿದ್ದಾನೆ. ವೈಲಕ್ಷಣ್ಯಾತ್ ಜ್ಞಾಪಯಿತುಂ ಪ್ರವೃತ್ತಾಃ, ಎಲ್ಲ ವೇದಗಳು ಕೂಡ ಸದಾಗಮೈಕ ವಿಜ್ಞೇಯ. ವಿ ಅಂದರೆ ವಿಲಕ್ಷಣತೆಯ ಜ್ಞೇಯ. ಆ ಪದ ಅರ್ಥ ಬಂತಲ್ಲಿ. ವಿಲಕ್ಷಣ ದೇವರನ್ನು ಏನಂತ ತಿಳಿಬೇಕು ನಾವು? ಬೆಂಕಿ ಇದೆ, ನೀರಿದೆ, ಎರಡು ಏನಂತ ಗೊತ್ತು ನಮಗೀಗ? ಬೆಂಕಿ ಹತ್ತಿದೆ, ಈಗ ಏನು ತರಬೇಕೀಗ? ಅವನು ನೀರು ತರಬೇಕು. ಯಾಕೆ? ಏನು ಗುಣ ಇದೆ ಅದಕ್ಕೆ? ಆರ್ಸ ಗುಣ ಇದೆ, ವಿರುದ್ಧ ಗುಣ ಇದೆ, ಅದು ಅರ್ಥ ಆಗುತ್ತೆ. ಇನ್ನೊಂದು ಬೆಂಕಿ ತಂದರೆ ಇನ್ನೂ ಬಜಿತಾ ಬಿಡುತ್ತೆ. ದೇವ್ರ ವೈಲಕ್ಷಣ್ಯ ಇದೆ. ವೈಲಕ್ಷಣ್ಯದಲ್ಲೂ ಕೂಡ ಎಂಥ ವೈಲಕ್ಷಣ್ಯ ಇದೆ? ಒಂದಿದ್ದರೆ ಇನ್ನೊಂದು ಹೋಗಬೇಕು, ಅಂಥ ವೈಲಕ್ಷಣ್ಯ ಇದೆ, ಗೊತ್ತಾಯ್ತಾ? ಇನ್ನೊಂದು ಬೆಂಕಿ ಹಾಕಿದೆ, ಬೆಂಕಿ ವೈಲಕ್ಷಣ್ಯ ಇದ್ದರೂ ಕೂಡ ಬೆಂಕಿನೇ, ಅದು ಕೂಡ ಇನ್ನೂ ಸಪೋರ್ಟ್ ಮಾಡಿಬಿಡುತ್ತೆ. ಹಾಗಾಗಬಾರ್ದು, ಪರಿಹಾರ ಮಾಡಬೇಕು. ಅಲ್ಲ, ಲಕ್ಷಣ ವಿಲಕ್ಷಣ. ಲಕ್ಷಣ ಅಂದ್ರೇನು? ಕ್ಯಾರೆಕ್ಟರಿಸ್ಟಿಕ್. ವಿಲಕ್ಷಣ ಅಂದ್ರೇನು? ಡಿಫ್ರೆಂಟ್ ಕ್ಯಾರೆಕ್ಟರಿಸ್ಟಿಕ್. ಡಿಫರೆಂಟ್ ಅಂದರೆ ಯಾವುದು? ಆಪೋಸಿಟ್. ಇಲ್ಲಿ ಆಪೋಸಿಟ್ ಕ್ವಾಲಿಟಿ ಅಂದರೆ ಯಾವುದೀಗ? ಆಪೋಸಿಟ್ ಅಂದರೆ ಅದು ಉರಿಸೋದು, ಇದು ಆರಿಸೋದು. ಇದು ಅಸ್ವಾತಂತ್ರ್ಯ, ಅಲ್ಲಿ ಸ್ವಾತಂತ್ರ್ಯ. ಹಾಂ, ಯಾವುದನ್ನು? ಹಾಂ, ಅಲ್ಲ, ಪೈಲೆ ವಿರುದ್ಧದಲ್ಲಿ ಎರಡು ವಿಧ. ಒಂದು, ಇವ್ರ ಪ್ರಶ್ನೆ ಗೊತ್ತಾಯ್ತಾ? ವಿರುದ್ಧ ಅಂತ ಹೇಳಿದ್ರೆ ಹಾಗಲ್ಲ. ವೈಲಕ್ಷಣ್ಯ ಎಂಬುದು ಡಿಫರೆಂಟ್ ಅಂತ ಒಂದು,
ಗ್ರೇಟ್ ಅಂಬ ಬರ್ತಾರೆ ಇನ್ನು ಗ್ರೇಟ್ ಬರೀ ಪಾಸ್ ಆಗೋದ್ರೆ ಫಸ್ಟ್ ರ್ಯಾಂಕ್ ಬಂದು ಗ್ರೇಟ್ ಆ ವೈಲಕ್ಷಣ್ಯ ಇದೆ. ಕೆಲವು ವೈಲಕ್ಷಣ್ಯ ಎಂಥದ್ದು ಸಂಸಾರಿ ಅವನು ಮುಕ್ತ ಆಪೋಸಿಟ್ಸ್ ಇವೆಲ್ಲ ಆಪೋಸಿಟ್ಸ್ ಕೆಲವಿದೆ. ಕೆಲವು ಸ್ಪೆಷಲ್ ಇದೆ, ಕೆಲವು ಯುನಿಕ್ ಇದೆ. ಎಲ್ಲ ರೀತಿಯಲ್ಲೂ ಉಳಿದವ್ರಿಗೆ ಏನು ಹೇಳಕ್ಕೆ ಬರಲ್ಲ, ಅದರ ಇಷ್ಟೆಲ್ಲ ಹೇಳಕ್ಕೆ ಬರುತ್ತೆ. ಅರ್ಥ ಆಯ್ತಾ? ಬ್ರಹ್ಮವಾಯುಗಳಲ್ಲಿ ಏನಿದೆ? ಸಂಪೂರ್ಣ ಸಾಮ್ಯ ಇದೆ. ಅಪಾರ್ಟ್ ಫ್ರಮ್ ದಟ್ ಏನಿದೆ? ಡಿಫ್ರೆನ್ಸ್ ಇದೆ. ಇಬ್ಬರಿಗೂ ಡಿಫ್ರೆನ್ಸ್ ಇದೆ. ಎಲ್ಲ ರೀತಿಯ ಸಾಮ್ಯದ ಡಿಫ್ರೆನ್ಸ್ ಇದೆ. ನಮ್ಮಲ್ಲಿ ಏನಾಗಿದೆ? ನಮಗೂ ದೇವರಿಗೂ ಸಾಮ್ಯ ಗಿಮ್ಯ ಏನೇನೇನೂ ಇಲ್ಲ. ಅಸ್ವಾತಂತ್ರ್ಯ ಮಾತ್ರ ನಮ್ಮಲ್ಲಿದೆ, ದೇವರ ಸ್ವಾತಂತ್ರ್ಯ. ಇದನ್ನೆಲ್ಲ ತಿಳ್ಕೊಂಡಾಗ ಆಚಾರ್ಯ ಹೇಳಿದ ಕಾನ್ಸೆಪ್ಟ್ ಆಫ್ ಗಾಡ್ಗೂ ಬೇರೆ ಹೇಳಿದ್ದಕ್ಕೆ ಎಷ್ಟು ವ್ಯತ್ಯಾಸ ಇದೆ ಗೊತ್ತಾಗುತ್ತೆ. ಲಕ್ಷಣ ಹೊಂದಿ ಹೌದು. ಅದೇ ದೇವರಿದ್ದಾಗ ಯಾವುದೂ ಇಲ್ಲ. ಅದಕ್ಕೆ ನೇತಿ ಕೊನೆಗೆ ಹೇಳಿಬಿಡ್ತಾರೆ. ಕೊನೆ ದೇವ್ರ ಬಗ್ಗೆ ಹೀಗೆ ಬರೋಕ್ಕೆ ಶುರು ಮಾಡ್ತಾರೆ. ದೇವ್ರು ನಮಗೆ ಹೊಸ ದೇವ್ರ ಬಗ್ಗೆ ಹೇಳಿ ಅವನೇ ತಿಳ್ಕೊಂಡು ಭಾರಿ ಅಪೇಕ್ಷೆ ಇದೆ. ಬೇರೆ ಭಾರಿ ದೊಡ್ಡವನು ಹಿಮಾಲಯ ಇದ್ದಾಗಿದ್ದಾನ ಅಂತ ಕೇಳ್ತಾರೆ. ಇಲ್ಲ ಮೇಲಿದ್ದಾನೆ, ಸೂರ್ಯ ಇದ್ದಾಗಿದ್ದಾನ? ಅಲ್ಲ ಹೇಳ್ತಾ ಹೋಗ್ತೇವೆ ನಾವು. ಸೊ ನೇತಿ ಇತಿ ಏನರ್ಥ? ಬಟ್ ಪಾಸಿಟಿವ್ ಯಾಕೆ ಹೇಳಕ್ಕೆ ಬರಲ್ಲ ನಮಗೆ ಅಂತ ಕೇಳಿದರೆ ಅಂಥದ್ದು ಇನ್ನೊಂದಿಲ್ಲ. ಗೊತ್ತಾಯ್ತಾ? ಇನ್ನೊಬ್ಬ ದೇವ್ರು ಇಲ್ಲಲ್ಲ. ಕೊನೆಗೆ ನೀನು ನೋಡಿದೆಯಲ್ಲಪ್ಪ, ಏನು ಗೊತ್ತಿದೆ ಎಲ್ಲದಕ್ಕಿಂತ ಡಿಫ್ರೆಂಟ್ ಆಯಿತಾ? ಏನು ಬೆಸ್ಟ್ ನೋಡಿದ್ದೆ ಅದಕ್ಕಿಂತ ಡಿಫ್ರೆಂಟ್. ಗೊತ್ತಾಯ್ತಾ? ಏನು ವರ್ಸ್ಟ್ ಕೇಳಿದ್ದೆ ಅದಕ್ಕಿಂತ ಟೋಟಲಿ ಡಿಫ್ರೆಂಟ್. ಈ ರೀತಿ ಕೇಳ್ತಾ ಹೋದಾಗ ಏನಾಯ್ತು? ಈಗ ದೇವ್ರ ಬಗ್ಗೆ ನೋನಿದ್ದಾಗ ಇನ್ನೊಂದು ನೋನಿದ್ರೆ ಏನು ಮಾಡ್ಬೋದು ನಾವಾಗ? ಬಿ ಹೇಳ್ಬಿಡ್ಬೋದು. ಹಾಗಿಲ್ಲ ದೇವರಿಗೆ. ಅದಕ್ಕೋಸ್ಕರ ಏನಂತ ಹೇಳ್ತಾರೆ? ಬಿಯಾಂಡ್ ಕಂಪ್ಯಾರಿಸನ್. ಆದ್ದರಿಂದ ಅದಕ್ಕೆ ಅಲ್ಲ ಅಂತಾರಲ್ಲ, ನಮ್ಮದೇ ಅಂತ ಹೇಳ್ತಾರೆ. ಈ ಅರ್ಥ ಅಲ್ಲ ಅದಕ್ಕೆ ಅಲ್ಲ ಶಬ್ದಕ್ಕೆ. ಈಗ ಕನ್ನಡದ ಅರ್ಥ ಹೇಳೋದಿಲ್ಲ. ಆದ್ದರಿಂದ ಅದಕ್ಕಿಂತ ಸಂಬಂಧ ಇಲ್ಲ. ಚಪ್ಪಾಳಿ ಹೊಡಿಸ್ಕೊಂಡು ಕೇಳೋದು ಮಾತು ಅಷ್ಟೇ ಹೊರತು ಏನದು ಈ ಕಾನ್ಸೆಪ್ಟ್ ಅಲ್ಲ. ಯುನಿಕ್ನೆಸ್, ಸ್ಪೆಷಾಲಿಟಿ ಅಲ್ಲ. ಯುನಿಕ್ ಅಂದರೆ ಏನು? ಬೇರೆ ಕಡೆ ಎಲ್ಲೂ ಇಲ್ಲ. ಸ್ಪೆಷಲ್ ಅಂದರೆ ಏನು? ಸ್ಪೆಷಲ್ ನೂರಾರು ಇರ್ಬೋದು, ಯುನಿಕ್ ನೂರಾರು ಇರೋದು. ಯುನಿಕ್ ಅಂದರೆ ಒಂದೇ ಇರ್ಬೋದು. ಸರ್ವೋತ್ತಮಂ ಸರ್ವದೋಷವ್ಯಪೇತಂ ಗುಣೈಶೇಷೈ ಗುಣಪೂರ್ಣಮನ್ಯಂ ಸಮಸ್ತಾತ್. ಅದು ದೇವ್ರು ಯಾತಕ್ಕೋತಾರೆ ಬಂದು ಇದೆಲ್ಲ ಕೊಟ್ಟಿರೋದು. ಜಗತ್ತನ್ನು ನೋಡ್ರಪ್ಪ ಫಸ್ಟ್ ನೀವೀಗ. ಅರ್ಥ ಆಯ್ತು? ಈಗ ಜಗತ್ತಿನ ಅರ್ಥ ಆಯ್ತು ಅದಲ್ಲೋ? ಕಣ್ಣು ತೆಗೆದು ನೋಡಿಬಿಟ್ರಿ. ಈಗ ಕಣ್ಣು ಮುಚ್ಚಿ ಅಂತ ಹೇಳ್ತಾರೆ. ಕಣ್ಣು ಮುಚ್ಚಿದಾಗ ಏನು ಕಾಣಿಸುತ್ತೆ? ಈಗ ನೋಡೋ ಜಗತ್ತಿದೆಯಲ್ಲ, ಅದಕ್ಕಿಂತ ಡಿಫರೆಂಟ್ ಒಂದಿದೆ. ಡಿಫರೆಂಟ್ ವರ್ಲ್ಡ್ ಈಸ್ ದೇರ್. ಅದು ದೇವರು. ಗೊತ್ತಾಯ್ತಾ? ಹೀ ಈಸ್ ಲೈಕ್ ನೋನ್ ಒಂದು, ಟೋಟಲಿ ಅನ್ಲೈಕ್ ನೋನ್, ಆಲ್ ನೋನ್. ಆ ರೀತಿ ಹೇಳಿದವ್ರ ಬಗ್ಗೆ ಹೇಳಬೇಕು. ಅದಕ್ಕೆ ಧ್ಯಾನ ಅಂತ ಬಂತು. ಕೊನೆಗೆ ಹೊರಗಿಂದ ನೋಡೋಕ್ಕೆ ಬರಲ್ಲ ಅದನ್ನು. ಯಾಕೆ ನೋಡಿದ್ರೆ ಹೊರಗಿಂದ ಯಾವುದೂ ಹಾಗಿಲ್ಲ. ಜಸ್ಟ್ ಏನು ಮಾಡಬೇಕು? ಈಗ ಸ್ಟಾಪ್ ಇಟ್. ಕ್ಲೋಸ್ ಅಂದರೆ ಸ್ಟಾಪ್ ಇಟ್ ಅಂತ ಅರ್ಥ. ಹೊರಗಿಂದ ನೋಡೋಕೆ ಬಿಟ್ಬಿಡಿ ಅದನ್ನು. ಒಳಗಿಂದ ಅಂದರೆ ಶಾಸ್ತ್ರದಲ್ಲಿ ಕೇಳಿದ್ರೆ ಅದನ್ನು ನೋಡಿ ಅಂತ ಹೇಳ್ತೇನೆ. ಜಸ್ಟ್ ಕೇಳಿದ್ದನ್ನು ಅರ್ಥ ಮಾಡ್ಕೊಳ್ಳಿ, ನೋಡಿದ್ದನ್ನು ಬಿಟ್ಟುಬಿಡಿ. ನೋಡಿದರೆ ಏನೇನು ದೋಷ ಇದೆ ನಮಗೀಗ? ನಾವು ಕಂಡದ್ದೆಲ್ಲ ನಶ್ವರ. ಯಾವುದು ಕಣ್ಣಿ ಯಾವುದು ಕಾಣಿಸುತ್ತಾ ನಶ್ವರ. ಅವರೇನಂದರು? ಸುಳ್ಳು ಅಂದ್ಬಿಟ್ರು. ಕಾಣಿಸಿದ್ದು ಸುಳ್ಳಲ್ಲ, ಕಾಣಿಸಿದ್ದು ನಶ್ವರ, ಟೆಂಪರರಿ, ನಾಟ್ ಅನ್ರಿಯಲ್. ಅನ್ರಿಯಲ್ ಬೇರೆ, ಟೆಂಪರರಿ ಬೇರೆ. ಗೊತ್ತಾಯ್ತಾ? ಒಂದು ಕೆಲಸ ಬಿಟ್ಬಿಡೋದು. ಕೆಲಸ ಅಲ್ಲ ಅದು ಟೆಂಪರರಿ ಜಾಬ್ ಬಿಟ್ಟ, ಪರ್ಮನೆಂಟ್ಗೆ ಹೋದ ಅಷ್ಟೇ. ಅಬ್ಸಲ್ಯೂಟ್ಲಿ ಪರ್ಮನೆಂಟ್ ಅಂದು ಯಾವುದು? ದೇವರೊಂದೇ ಅಬ್ಸಲ್ಯೂಟ್ಲಿ ಪರ್ಮನೆಂಟ್. ಹುಡುದ್ದೆಲ್ಲ ಏನೋ ರಿಲೇಟಿವ್ ಪರ್ಮನೆಂಟ್ ಬೇರೆ. ಪರ್ಮನೆಂಟ್ ಅಡ್ರೆಸ್ ಕೊಟ್ಟಿರ್ತಾರೆ, ಹೆಸರು ಪರ್ಮನೆಂಟ್ ಇರುತ್ತೆ. ಎಲ್ಲಿವರೆಗೂ ಟೆಂಪರರಿ ಪರ್ಮನೆಂಟ್ ಅಷ್ಟೇ. ಮತ್ತು ನಾಟ್ ಪರ್ಮನೆಂಟ್ ಎಲ್ಲ ಅಷ್ಟೇ. ಎನಿ ಪರ್ಮನೆಂಟ್ ಮೀನಿಂಗ್ ದೇವ್ರನ್ನ ಬಿಟ್ಟರೆ ಎಲ್ಲ ಟೆಂಪರರಿ ಪರ್ಮನೆಂಟ್ ಅಷ್ಟೇ. ಪರ್ಮನೆಂಟ್ಲಿ ಟೆಂಪರರಿ ಹೇಳೋದಾದರೆ ಪರ್ಮನೆಂಟ್ಲಿ ಟೆಂಪರರಿ. ದೇವ್ರ ಮಾತ್ರ ಪರ್ಮನೆಂಟ್ಲಿ ಪರ್ಮನೆಂಟ್. ಹೌದು, ಅದೇ ಬಂಗಳ ಮತ್ತೆ ಹೇಳ್ತಾರೆ. ಈಗ ಏನಂತ ಸಮಸ್ತ ಇದು ವೆರಿ ಇಂಪಾರ್ಟೆಂಟ್. ಲಕ್ಷ್ಮೀದೇವಿ ಅಲ್ಟಿಮೇಟ್ ಆದರೂ ಕೊನೆಗೀಗ ಅವರಿಗೆ ಪತಿ ಇದ್ದಾನೆ. ಆಯಿತಾ? ಅದು ಇನ್ನೂ ಎಂಡದು. ಲಕ್ಷ್ಮೀದೇವಿ ಎಲ್ಲ ಗುಣಗಳು ಲಕ್ಷ್ಮಿಯಲ್ಲಿದೆ. ದೇವರಿಗೆ ಏನೇನು ಹೇಳ್ತೀವಿ ಎಲ್ಲ ಯಾರಲ್ಲಿದೆ? ಆದರೆ ಒಂದು ಮಿಸ್ಸಿಂಗ್, ಸ್ವಾತಂತ್ರ್ಯ ಹೊರಟೋಗಿ. ಆದ್ದರಿಂದ ಅಲ್ಲಿ ಇನ್ನೂ ಹೋದಾಗ ಕ್ಲಿಯರಾಗಿ ಅರ್ಥ ಆಗುತ್ತೆ. ಆ ಸ್ಟೇಜಲ್ಲಿ ಧ್ಯಾನಕ್ಕೆ ಮೀನಿಂಗ್ ಬರುತ್ತೆ. ಅಲ್ಲಿವರೆಗೆ ಧ್ಯಾನಕ್ಕೆ ಮೀನಿಂಗ್ ಬರೋದಿಲ್ಲ. ಬರೀ ಕಣ್ಣು ಮುಚ್ಚೋದಾಗುತ್ತೆ ಹೊರತು ಒಬ್ಬೊಬ್ಬ ನಿದ್ದೆ ಬರ್ಬೋದು ಅಷ್ಟೇ. ಇದೆಲ್ಲ ಬರೋದಿಲ್ಲ. ಸರ್ವೇ ವೇದಾ ಮುಖ್ಯತೋ ನೈವ ಚಾನ್ಯತೆ. ಇದನ್ನು ವೇದಗಳು ಹೇಳಕ್ಕೆ ಹೊರಟಿವೆ. ಅದಕ್ಕೆ ವೇದ ದೇವ. ಈ ಕಡೆಯಿಂದ ಏನಾಗುತ್ತದೋ ವೇದ ದೇವ. ದೇವರನ್ನು ತಿಳಿಸೋದಕ್ಕೆ ವೇದ ಅಂತ ಹೆಸರು ಅವನು. ಗೊತ್ತಾಯ್ತಾ? ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಭಾರಿ ಸುಲಭ. ಇದು ಕರೆಕ್ಟಾಗಿ ತೊಗೊಂಡ್ರೆ ಸ್ವಾರಸ್ಯ. ಕರಡಿ ಮುಂದೆ ನಿಂತ್ಕೊಂಡ್ಬಿಡ್ತೇವೆ. ಪ್ರತಿಬಿಂಬ ಬಿಂಬ ಇದೆ. ಅದು ಆ್ಯಕ್ಚುಲಿ ಏನಾಗಿದೆ ಪ್ರತಿಬಿಂಬದಲ್ಲಿ?
ಏನಾಗಿದೆ? ಪ್ಲಸ್ ಪ್ಲಸ್ ಲ್ಯಾಟ್ರಲ್ ಡಿಸ್ಪ್ಲೇಸ್ಮೆಂಟ್ ಆಗಿದೆ, ಗೊತ್ತಾಯ್ತಾ? ಎಡಬಲ ಚೇಂಜ್ ಆಗಿಬಿಟ್ಟಿದೆ, ಗೊತ್ತಾಯ್ತಾ? ಸ್ವತಂತ್ರ ಅಸ್ವತ ಇದೆ ಡಿಫರೆನ್ಸ್. ಸ್ವತಂತ್ರ ಅಸ್ವತ ಡಿಫರೆನ್ಸ್ ಅಂತ ತಿಳ್ಕೊಂಬಿಟ್ಟು ಅದು ಪ್ರತಿಬಿಂಬ. ಪ್ರತಿಬಿಂಬ ರಿಸೆಂಬ್ಲೆನ್ಸ್ ಫುಲ್ ಬಟ್ ಡಿಪೆಂಡೆನ್ಸ್ ಟೋಟಲ್, ಗೊತ್ತಾಯ್ತಾ? ಅವರೇನು ತಿಳ್ಕೊಂಡ್ರು ನೋಡಿದ್ರೆ ಪ್ರತಿಬಿಂಬ ಅಂತ ಹೇಳಿಲ್ಲ ದೇವರನ್ನ, ದೇರ್ಫಾರ್ ಸೇಮ್ ಅಂದ್ಬಿಟ್ರು. ತಪ್ಪದು. ಪ್ರತಿಬಿಂಬ ಅಂಬೋದಾಗ ಅರ್ಥ ಏನು ಅಂದರೆ ರಿಸೆಂಬ್ಲೆನ್ಸ್ ಪ್ಲಸ್ ಡಿಪೆಂಡೆನ್ಸ್ ಎರಡಿದೆ. ಡಿಪೆಂಡೆನ್ಸ್ನ ಬಿಟ್ಬಿಟ್ರು ಅವರು, ತಪ್ಪದು. ಬರೀ ಡಿಪೆಂಡೆನ್ಸ್ ಅಲ್ಲ, ಟೋಟಲ್ ಡಿಪೆಂಡೆನ್ಸ್. ರಾಜ ಒಬ್ಬ ಇದ್ದ, ಚಕ್ರವರ್ತಿ ಇದ್ದಾನೆ, ಒಬ್ಬ ಸಾಮಾನ್ಯ ಅಟೆಂಡರ್ ಇದ್ದಾನೆ, ಗೊತ್ತಾ? ಅವನ ಮೇಲೆ ತುಂಬ ಅಧೀನ್ಯ ಇದೆ, ಬಟ್ ಬಿಂಬ ಪ್ರತಿಬಿಂಬ ಭಾವ ಇಲ್ಲ, ಗೊತ್ತಾಯ್ತು? ಆದರೆ ಅದು ಹಾಗಲ್ಲ. ಅದೇನದು ಬಿಂಬ ಪ್ರತಿಬಿಂಬ ಭಾವ ಎಂಥ ಬ್ಯೂಟಿಫುಲ್ ಕಂಪ್ಯಾರಿಸನ್ ಅಂದರೆ, ಅದರಷ್ಟು ಚೆನ್ನಾಗಿ ದೇವ್ರಿಗೂ ನಮಗಿರೋ ಸಂಬಂಧ ಹೇಳೋ ಇನ್ನೊಂದು ಪದ ಇಲ್ಲ. ಇನ್ನು ಏನೇ ಹೇಳಿದರೂ ಕೂಡ ತಂದೆ ಮಗ ಇದ್ದ ಹಾಗೆ, ತಂದೆನ ಮೂಲೆ ಗುಂಪಾಗಿಬಿಡ್ತಾರೆ, ಆಮೇಲೆ ಮಗ ಡಾಮಿನೇಟ್ ಆಗಿಬಿಟ್ಟು ದೇವ್ರು ಆಗಬೇಕಾಗತ್ತೆ. ಅಲ್ಲ, ಏನು ಎಕ್ಸಾಂಪಲ್ ಕೊಟ್ಟರು ಸರಿಯಲ್ಲ. ಯಾವುದು ಕೊಡ್ಬೋದು ನಾವೀಗ? ಇನ್ನು ಎರಡು ಕೊಡ್ಬೋದು. ನೀರಲ್ಲಿ ಜಲಚರ ಮೀನಿದೆ, ಎಷ್ಟು ಡಿಪೆಂಡೆಂಟ್ ಅದು? ಟೋಟಲಿ ಡಿಫರೆಂಟ್. ಆದರೆ ಅಲ್ಲೂ ಡಿಫರೆನ್ಸ್ ಇದೆ. ಮತ್ತು ನೀರು ಸ್ಟಿಲ್ಲಾಗಿದ್ದರೂ ಮೀನು ಓಡಾಡ್ತಿರ್ತದೆ, ನೀರು ಸ್ಟಿಲ್ಲಿದ್ದರೂ ಮೀನು ಓಡಾಡೋದು. ಆದರೆ ಬಿಂಬ ಪ್ರತಿಬಿಂಬ ಹಾಗಲ್ಲ. ಏನಾಗಬೇಕದು? ಟೋಟಲಿ ಇದು ಡಿಪೆಂಡೆಂಟ್. ಟೋಟಲಿ ಅಂದರೆ ಅಬ್ಸಲ್ಯೂಟ್, ಎಷ್ಟು ಅಬ್ಸಲ್ಯೂಟ್ ಬೇಕಾದ್ರೆ ಹಾಕಿ. ಅದು ನಿಜವಾದ ಕಾನ್ಸೆಪ್ಟು. ಅದಕ್ಕೆ ಬಿಂಬ ಪ್ರತಿಬಿಂಬ ಭಾವನ ಈ ರೀತಿ ಅರ್ಥ ಮಾಡ್ಕೋಬಾರ್ದು. ಕರಡಿ ಮುಂದೆ ನಿಂತ್ಕೊಂಡಾಗ ಎಂಬುದು ಎಕ್ಸಾಂಪಲ್ ಅಷ್ಟೇ. ಸಾರಾಂಶ ಏನು ಅಂದರೆ, ಗೊತ್ತಾಯ್ತಾ? ಜಸ್ಟ್ ರಿಸೆಂಬ್ಲೆನ್ಸ್, ಟೋಟಲ್ ಡಿಪೆಂಡೆನ್ಸ್ ಎರಡನ್ನು ತಿಳ್ಕೊಂಡ್ರೆ ಬಿಂಬ ಪ್ರತಿಬಿಂಬ ಭಾವ ಅರ್ಥ ಆಗುತ್ತೆ. ವೈಲಕ್ಷಣ್ಯಾತ್ ಜ್ಞಾಪಯಿತು ಪ್ರವೃತ್ತ. ಹಾಂ ಅಲ್ಲ, ರಿಸೆಂಬ್ಲೆನ್ಸಲ್ಲಿ ಎಷ್ಟೇ ಇದ್ದರೂ ಕೂಡ ಜೆರಾಕ್ಸ್ ಕೆಲವು ಸರಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಒರಿಜಿನಲ್ಗಿಂತ ಚೆನ್ನಾಗಿರುತ್ತೆ. ಬಟ್ ಅದಕ್ಕೆ ವ್ಯಾಲ್ಯೂಲೆಸ್. ಅದು ವ್ಯಾಲ್ಯೂ ಬರೋದು ಯಾವಾಗ? ಒರಿಜಿನಲ್ ಇದ್ದರೆ ಮಾತ್ರ. ಆದ್ದರಿಂದ ಅದಕ್ಕೆ ಉಂಟಾಗೋದಿಲ್ಲ. ಅಲ್ಲೂ ದೋಷ ಇದೆ. ದೇವ್ರಿಗೆ ಕೊಡೋದ್ರಲ್ಲಿ ದೋಷನೇ ಇಲ್ಲ. ಬಿಂಬ ಅಂಬೋದು ಅದಕ್ಕೆ ನಿಮ್ಮ ದೇವರು ಹಾಗಿರೋ ಒಂದು ಈ ರೀತಿ ಪ್ರಶ್ನೆ ಬರಲಿಲ್ಲ. ದೇವರು ಪೂರ್ಣ, ಬಿಂಬನೂ ಪೂರ್ಣ ಅನ್ನಕ್ಕೆ ಬರೋದಿಲ್ಲ. ಯಾತಕ್ಕೆ ಅಂದರೆ ಡಿಪೆಂಡೆನ್ಸ್ ಬಂದ ತಕ್ಷಣ ಹೊರಟೋಯ್ತು, ಗೊತ್ತಾಯ್ತಾ? ಈ ಸಿಂಹದ ಫೋಟೋ ಎಷ್ಟೇ ಚೆನ್ನಾಗಿದ್ದರೂ ಕೂಡ, ಎಷ್ಟು ಕೆಲಸತ್ತೆ ವಂಡರ್ಫುಲ್ ಫೋಟೋಗ್ರಫಿ ಇದ್ದಾಗ ಎದುರು ಸಿಂಹ ಕಂಡಾಗ ಕಾಣುತ್ತೆ. ಲೈಫ್ ಸೈಜ್ ಹಾಕಿಬಿಟ್ಟು ಸಿಂಹ ಕಂಡಾಗ ಕಾಣುತ್ತೆ. ಇಷ್ಟು ಏನಾದರೂ ಸಿಂಹ ಅಲ್ಲವೇ? ಎಷ್ಟಲ್ಲ, ಏನೇನೂ ಅಲ್ಲ. ಸಿಂಹದ ನಿಜವಾದ ಸಿಂಹ ಅಲ್ಲೇ ಅಲ್ಲ. ಕಂಪ್ಲೀಟ್ಲಿ ಫ್ರೀ ಫ್ರಮ್ ಬ್ಲಡ್ ಆ್ಯಂಡ್ ಫ್ರೆಶ್, ಏನೂ ಇಲ್ಲ ಅದರಲ್ಲಿ. ಕೂಗ್ಲಿಕ್ಕೆ ಕೀರ್ತಿ ಏನೂ ಬರೋದಿಲ್ಲ ಅದಕ್ಕೆ. ಬಟ್ ನೋಡೋದಕ್ಕೆ ಸಿಂಹ ಭಯ ಆಗಿಬಿಡ್ಬೇಕು, ಆ ಥರ ಇರೋದು. ನಾವೆಲ್ಲ ಅಷ್ಟೇ. ದೇವರಿಗಿರೋದೇ ಸ್ವಾತಂತ್ರ್ಯ ಎಂಬುದನ್ನು ಇಟ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. ಇಷ್ಟು ಹೇಳ್ತಾರೆ. ಅತಃ ಸರ್ವಾಗಮೈರೇವ. ನೋಡಿ, ಅವ್ರ ಪದಕ್ಕೆ ಅವರೇ ಅರ್ಥ ಕೊಡ್ತಾರೆ. ಈಗ ಸದಾಗಮೈಕ ವಿಜ್ಞೇಯಂ ಪದ ಇದೆಯಲ್ಲ, ಆಚಾರ್ಯ ಬಿಡಿಸ್ತಾರೆ. ಅತಃ ಸರ್ವಾಗಮೈಹಿ ಏವ ಸರ್ವಸ್ಮಾತ್ ಭಿನ್ನತ್ವೇನ ಸರ್ವಸ್ಮಾತ್ ವಿಶಿಷ್ಟತ್ವೇನ ಚ ವಿಜ್ಞೇಯೋ ಭಗವಾನ್ ನಾರಾಯಣ ಇತಿ ಸಿದ್ಧಂ. ಅವರೇ ಮಾಡಿದ ಅರ್ಥ ಪದಕ್ಕೆ. ಸದಾಗಮೈಕ ವಿಜ್ಞೇಯಂ ಪದ ನೋಡಿ. ಸದಾಗಮ ಸರ್ವ ಸದಾಗಮೈಹಿ ಒಂದಾಯಿತು. ಸರ್ವಸ್ಮಾತ್ ಭಿನ್ನತ್ವೇನ ಸದಾಗಮೈಕ ವಿಜ್ಞೇಯ. ವಿಜ್ಞೇಯ ಅಂದರೆ ವಿಲಕ್ಷಣತ್ವೇನ ಜ್ಞೇಯ. ವಿ ಎಂಬುದು ಅಪೋಸಿಟ್, ವಿಲಕ್ಷಣತ್ವೇನ ಜ್ಞೇಯ. ಸರ್ವಸ್ಮಾತ್ ವಿಶಿಷ್ಟತ್ವೇನ, ವಿ ಇನ್ನೊಂದು ಅರ್ಥ ಇದೆ. ವಿಜ್ಞೇಯ ಅಂತ ಒಂದು ಅರ್ಥ, ವಿಶಿಷ್ಟ ಅಂತ ಇನ್ನೊಂದು ಅರ್ಥ ಇದೆ. ಆಮೇಲೆ ವಿಜ್ಞೇಯ ವಿಲಕ್ಷಣ ವಿಶಿಷ್ಟ. ವಿಶಿಷ್ಟ ವಿಲಕ್ಷಣ ಇತಿ ವಿಜ್ಞೇಯ. ಸೊ ಸದಾಗಮೈಕ ವಿಜ್ಞೇಯಂ ಶಬ್ದಕ್ಕೆ ಅಷ್ಟರ್ಥ ಸೇರಿಸಿದೆ. ಭಗವಾನ್ ನಾರಾಯಣ ಇತಿ ಸಿದ್ಧಂ. ಇದು ನಾರಾಯಣ ಅಂತೇಳಿ ಏನಾಯ್ತು? ಈಗ ಸಿದ್ಧವಾಯಿತು. ಅದಿಷ್ಟು ಮೊದಲಿಂದಕ್ಕೆ ಪ್ರತಿಜ್ಞಾ ಅಂತ ಹೆಸರು. ಇದಕ್ಕೆ ಕನ್ಕ್ಲೂಷನ್ ಇದು ಏನು ಹೇಳಿದ್ದೇವೆ ಕನ್ಫರ್ಮ್ ಆಯಿತು ಅಂಥೇಳಿ ಮೊದಲೇ ಚಾಪ್ಟರ್ ಮುಗಿಸಿದ್ದಾರೆ. ಇದು ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀಮದ್ ವಿಷ್ಣುತತ್ವ ವಿನಿರ್ಣಯೇ ಪ್ರಥಮ ಪರಿಚ್ಛೇದ ಸಮಾಪ್ತ. ಶ್ರೀಕೃಷ್ಣಾರ್ಪಣ. ಟೀಕಾರ ಏನು ಮಾಡಿ ಸದಾಗಮೈಕ ಅಲ್ಲೇ ಅಷ್ಟ ಅರ್ಥ ಬರೆದುಬಿಟ್ಟಿದ್ದಾರೆ ಆಗಲೇ. ಯಾವ ಅರ್ಥ ಅದು ಮುಂದೆ ಹೇಳಿದ್ರೆ ಸೇರಿಸಿಬಿಟ್ರೆ ಅಷ್ಟೇ. ವ್ಯಾಖ್ಯಾನ ಅಂದ್ರೆ ಅಷ್ಟೇ, ಏನು ಮಾಡೋಂಗಿಲ್ಲ ಅವರು. ಅಷ್ಟೇ ಏನು ಹೇಳೋಂಗಿಲ್ಲ. ಅದು ಎಕ್ಸ್ಪ್ಲೇನ್ ಮಾಡಬೇಕೇ ಹೊರತು ಆ್ಯಡ್ ಮಾಡಬಾರ್ದು, ಗೊತ್ತಾಯ್ತಾ? ಅದನ್ನು ಮಾಡಿದ್ರು. ಹಾಂ, ಅದಕ್ಕೇನೆ ಸರಿ. ಅದೇನು ಪ್ಲ್ಯಾನ್ ಮಾಡಿದ್ದಲ್ಲ, ಅದಷ್ಟೇ ಮುಗುತ್ತೆ. ಸರಿ, ಸಮಾಪ್ತ. ಶ್ರೀಕೃಷ್ಣ ಅದಾಗಿ ಕೊಡ್ತು. ದ್ವಿತೀಯ ಪರಿಚ್ಛೇದ. ನೆಕ್ಸ್ಟ್ ಎರಡು ಚಿಕ್ಕವು, ಎರಡು ಭಾರಿ ಚಿಕ್ಕದು. ಬ್ರಹ್ಮ ಶಿವ. ಹಾಂ, ಇಲ್ಲ. ಭಿನ್ನತ್ವೇನ ಅಂದ್ರೇನು? ಇವರಿಬ್ಬರು ಭಿನ್ನ. ಯಾರು? ಬ್ರಹ್ಮವಾಯುಗಳು. ವಿಶಿಷ್ಟ ಇಲ್ಲ. ಯಾಕೆ?
ಇಬ್ಬರು ಸೇಮಿಗೆ ಆಯ್ತಾಗ ವಿಶಿಷ್ಟ ಆಗಲಿಲ್ಲ. ವಿಶಿಷ್ಟ ಇದೆ ಅಂತ ಏನಿರಬೇಕು, ವೈಶಿಷ್ಟ್ಯತ್ವ ಅಂದರೆ ಏನು, ವಿಶಿಷ್ಟತ್ವ ಏನು, ಅವ್ರಿಗೆ ಪದಪ್ರಯುಕ್ತ ವಿಶಿಷ್ಟತ್ವ ಎಂಥದ್ದದು ನೆಗ್ಲಿಜಿಬಲ್ ಅಷ್ಟೇ. ಮತ್ತು ಅದು ಟೈಮ್ ಬೌಂಡ್, ಅದು ಯಾವಾಗಲಲ್ಲ, ಇದು ಹಾಗಲ್ಲ, ಟೈಮ್ ಬೌಂಡ್ ಅಲ್ಲ, ಇದು ಫಾರ್ ಎವರ್ ಅದು ಬಂತಲ್ಲ. ಸೊ ಸಮಾನ ಮಾತ್ರಕ್ಕೆ ಏನಿರಬಾರ್ದು, ಏನಿರಬೇಕಾಗಿಲ್ಲ, ವಿಶಿಷ್ಟ ಆಗಿರಬೇಕಂತ ನಿಯಮ ಇಲ್ಲ. ದೇವರು ವಿಶಿಷ್ಟನಾಗಿದ್ದಾನೆ, ವಿಲಕ್ಷಣನಾಗಿದ್ದಾನೆ, ಮತ್ತು ವಿಜ್ಞಾನಿ ಕೆಲವಿರುತ್ತದೆ. ಫಾಯ್ಲಡರ್ ಎಷ್ಟೇ ಹೊಸ ಇವತ್ತಂದಿದ್ದೇನೆ ರೀ, ಭಾರಿ ಸರಿ ಸ್ವಲ್ಪ ಕೊಡೋದು ನೋಡಿ ಅಂತ ಹೇಳಬಾರ್ದು. ಯಾಕೆ ಆ ಗುಣ ಇಲ್ಲ ಅದಕ್ಕೆ. ದೇವರಿಗೆ ಹೇಗಿದೆ, ಯಾವ ಕಾಲಕ್ಕೂ ಹೇಯತ್ವದ ಹೆಸರು ಕೂಡ ಇಲ್ಲ. ಕೆಲವು ಪದಾರ್ಥಗಳು ಏನಾಗುತ್ತೆ, ಅವನ ಕೈಗೆ ಅವನ ಕಾಲುಗಡೆ ಹೇಯ ಆಗಿಬಿಡುತ್ತೆ ಕೆಲಸಲ್ಲ. ಈ ಕೈ ಮುಸುರಿ ಆಗಿರುತ್ತೆ, ಮುಟ್ಬೇಡ್ರಿ ತಾನೇ ಬಿಟ್ಕೊಳ್ಳೋದಿಲ್ಲ, ಇಷ್ಟು ತನ್ನ ಕೈಯೇ ಮುಸುರಿ ಆಗಿದೆ, ಆ ಮಟ್ಟಿಗೆ ಹೇಯ ಅದು. ಕೈ ತೊಳ್ಕೊಳ್ಳೋವರೆಗೂ ಅಷ್ಟೇ ಅವನು. ದೇವರಿಗೆ ಅಂತ ಮೈಲಿಗೆ ಇಲ್ಲೇ ಇಲ್ಲ. ಅದು ಎಲ್ಲೂ ಕಾಣೋದಿಲ್ಲ, ಅದು ಎಲ್ಲಿದೆ, ದೇವರಲ್ಲಿ ಮಾತ್ರ ಇದೆ. ದೇರ್ಫೋರ್ ಸಮರಲ್ಲೂ ಕೂಡ ಏನಿರಬೇಕಾಗಿಲ್ಲ, ವೈಶಿಷ್ಟ್ಯ ಅಂಬೋದು ಸರ್ವಾತ್ಮನ ಇರಬೇಕಾಗಿಲ್ಲ. ಇನ್ನು ಬೇರೆ ಇದ್ರಂತೂ ಇರೋ ಚಾನ್ಸಸ್ಸೇ ಇಲ್ಲ. ದೇವರು ಎಲ್ಲ ರೀತಿಯಲ್ಲಿ ಏನಾಗಿದ್ದಾನೆ, ನಮ್ಮಲ್ಲಿ ಏನಿದೆ ಈಗ ಚೇತನತ್ವೇನ ಸಾಮ್ಯ ಇದೆ. ದೇವರು ಚೇತನ, ನಾವು ಚೇತನ, ಆದರೆ ವೈಶಿಷ್ಟ್ಯ ಇದೆ ದೇವರಿಗೆ, ಗೊತ್ತಾಯ್ತಾ. ಸೊ ಸಾಮ್ಯ ಇದ್ದರೂ ವೈಶಿಷ್ಟ್ಯ ಬರುತ್ತೆ. ಬಟ್ ದೇವರಿಲ್ಲ ವೈಶಿಷ್ಟ್ಯ ಅಂತದ್ದು ಅಂದರೆ ಅದು ಸಮಾನ ಮತ್ತೊಂದಿಲ್ಲ. ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ. ಇತಿ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀಮದ್ ವಿಷ್ಣುದತ್ತ ವಿನಿರ್ಣಯೇ ಪ್ರಥಮ ಪರಿಚ್ಛೇದ ಸಮಾಪ್ತ. ಶ್ರೀಕೃಷ್ಣಾರ್ಪಣಮಸ್ತು. ಎರಡನೇದಲ್ಲಿ ಏನು ಹೇಳಬೇಕು ಕ್ರಮದಲ್ಲಿ, ಸದಾ ವೈಕ ವಿಜ್ಞೇಂ ಸಮತೀತ ಕ್ಷರಾಕ್ಷರಂ. ಸಮತೀತ ಕ್ಷರಾಕ್ಷರಂ ಅಂದ್ರೇನು, ಕ್ಷರ ಮತ್ತು ಅಕ್ಷರ ಇವುಗಳಿಗಿಂತ ಅತೀತ ಸಮತೀತ ಎರಡು ಪದ ಇದೆ. ಕ್ಷರಗಳಿಗಿಂತ ಅತೀತ, ಗೊತ್ತಾಯ್ತಾ, ಅಕ್ಷರಕ್ಕಿಂತನೂ ಅತೀತ, ಸಮತೀತ ಎರಡಾಗಿದ್ದಕ್ಕೆ ಸಮತೀತ ಅಂತ ಕರೆದಿದ್ದಾರೆ. ಇದು ಪೂರ್ತಿ ಹೇಳೋದಾದರೆ ಭಗವದ್ಗೀತೆ 15ನೇ ಅಧ್ಯಾಯದ ಕೊನೆ 5 ಶ್ಲೋಕ ಇದೆಯಲ್ಲ, ಅದಕ್ಕೆ ಗೀತಾ ಭಾಷ್ಯ ಗೀತಾ ತಾತ್ಪರ್ಯ ಇದೆ, ಗೊತ್ತಾಯ್ತಾ. ಈ ಭಾಗ ಪೂರ್ತಿ ಅದಕ್ಕೆ ಆ್ಯಡ್ ಮಾಡಿಬಿಡ್ಬೇಕು ಪೂರ್ತಿ, ಯಾಕೆ ಪೂರ್ತಿ ಅದನ್ನೇ ಸಮರ್ಥನೆ ಮಾಡ್ತಿರೋದು. ಆ ರೀತಿ ಆಚಾರ್ಯ ಎಲ್ಲದಕ್ಕೂ ಬರೀ ಎಷ್ಟು ದೊಡ್ಡ ಗೀತಾ ಭಾಷ್ಯ ತಾತ್ಪರ್ಯ ಆಗ್ತಿದ್ದು ನೋಡಿ. 4 ಪುಟ ಇರೋದು ಅದರಲ್ಲಿ, ಬರೀ 4 ಪೇಜ್ ವಿತ್ ಮೀನಿಂಗ್ 4 ಪೇಜಸ್ ಇದೆ. ತೆಗೆದಾಕಿದ್ರೆ 2 ಪೇಜ್ ಇರೋದು. ಬಟ್ ಎಂಥ ವಿಷಯ ಹೇಳ್ತಿದ್ದಾರೆ ಅದನ್ನೀಗ, ಅತ್ಯಂತ ಮುಖ್ಯವಾದ ವಿಚಾರ. ಕ್ಷರ ಅಕ್ಷರಗಳಿಂದ ಅತೀತ ಸಮತೀತನಾದವು. ಸಮತೀತ ಅಂದ್ರೇನು, ಸಮಾತೀತ ಬಿಡಿಸ್ಬಾರ್ದು, ಸಮ್ಯಕ್ ಅತೀತ. ಅತೀತ ಅಂದ್ರೇನು, ಅಬೌವ್ ಅಂತ ಅರ್ಥ. ಅಪೀತ ಅಂದರೆ ಅಬೌವ್. ಎಷ್ಟು ಅಬೌವ್, ಟೋಟಲಿ ಅಬೌವ್. ಮಹಾಲಕ್ಷ್ಮಿಗಿಂತ ಪರಮಾತ್ಮ ಎಷ್ಟು ಮೇಲಿದ್ದಾನೆ ಅಂದರೆ ಇನ್ಕಂಪೇರಬಲಿ ಮೇಲಿದ್ದಾನೆ, ಅದು ಸಮತೀತ. ಈ ಕ್ಷರಗಳಿಗಿಂತ ಅತೀತ, ಮಹಾಲಕ್ಷ್ಮಿಗಿಂತನೂ ಸಮತೀತ, ಅದಕ್ಕೆ ಪುರುಷೋತ್ತಮ ಅಂತ ಹೆಸರು. ಆ ವಿಷಯ ಹೇಳ್ತಾರೆ, ಅದನ್ನೆಲ್ಲ ನಾಳೆಯಿಂದ ಕಂಟಿನ್ಯೂ ಮಾಡೋಣ. ಎಲ್ಲರೂ ಒಪ್ಪಿರೋದು, ಅದು ಬರೀ ಒಪ್ಪಿರೋದಲ್ಲ, ಮಹಾತಾತ್ಪರ್ಯ ಅಂತಲೇ ಒಪ್ಪಿರೋದು ಎಲ್ಲರೂ ಕೂಡ. ಭಗವದ್ಗೀತೆ 15ನೇ ಅಧ್ಯಾಯದ ಕೊನೆ 5 ಶ್ಲೋಕಗಳು ಅಂದರೆ ಏನವು, ಸರ್ವಶಾಸ್ತ್ರದ ಮಹಾತಾತ್ಪರ್ಯ, ಸರ್ವಶಾಸ್ತ್ರದ ಮಹಾತಾತ್ಪರ್ಯ.